Hello, students and friends. Welcome you all to my Shivkumar HB English Scholar channel. I am Shivkumar HB, working as English language teacher, Government Junior College, Dudda RS, Hasan Taluk, Hasan District. Students, today I would like to teach you how to answer to the model question paper so that you can be trained and familiar to this year exam question paper pattern and how do the questions will appear in the forthcoming examination. Students, ನಾನು ಇವತ್ತು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿ ಅದನ್ನ ಸಾಲ್ವ್ ಮಾಡಿಕೊಟ್ಟು ಅದಕ್ಕೆ ಉತ್ತರವನ್ನ ಹೇಗೆ ಬರೀಬೇಕು ಅಂತಕ್ಕಂತಹ ಕಂಪ್ಲೀಟ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಮೂಲಕ ನಿಮಗೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಯಾವ ರೀತಿ ಒಂದು ಕ್ವಶನ್ ಪೇಪರ್ ಇರುತ್ತೆ, ನೀವು ಹೇಗೆ ಆನ್ಸರ್ ಮಾಡಬಹುದು, ಯಾವ ರೀತಿ ಟೈಮ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ, ಎಷ್ಟು ಸಮಯ ಹಿಡಿಯುತ್ತೆ, ಯಾವ ರೀತಿ ಮಾಡೆಲ್ ಕ್ವಶನ್ಗಳು ಅಪಿಯರ್ ಆಗುತ್ತೆ ನಿಮಗೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಹಿಂದೆನೂ ಒಂದು ಮಾಡೆಲ್ ಕ್ವಶನ್ ಪೇಪರ್ ನ ನಿಮ್ಗೆ ಮಾಡಿದ್ದೆ. ಹೆಚ್ಚು ಕಡಿಮೆ ಅದು ಒಂದು 3 ವಾರಗಳ ಹಿಂದೆ ಇರಬಹುದು ವಿದ್ಯಾರ್ಥಿಗಳೇ. ಅದು ಬೋರ್ಡ್ ಇಂದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಒಂದು ಕ್ವಶನ್ ಪೇಪರ್ ಅನ್ನ ರಿಲೀಸ್ ಮಾಡಿದ್ರು. ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಬರುತ್ತೆ ಅಂತ ಆ ಕ್ವಶನ್ ಪೇಪರ್ ನ ನಿಮ್ಗೆ ಡಿಟೈಲ್ ಆಗಿ ಆನ್ಸರ್ ಮಾಡ್ತಾ ನಿಮ್ಗೆ ಹೇಳಿದ್ದೆ. ಅದನ್ನ ತುಂಬಾ ಜನ ನೋಡಿದಿರಿ, ಹಾಗಾಗಿ ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇವತ್ತು ಇನ್ನೊಂದು ಕ್ವಶನ್ ಪೇಪರ್ ನ ಮಾಡ್ತಾ ಇದ್ದೀನಿ. ನಿಮ್ಗೆ ಈಗ ಮಾಡೆಲ್ ಕ್ವಶನ್ ಪೇಪರ್ ನ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಪ್ಪ ಅಂದ್ರೆ, ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಹೇಗೆ ಅಪಿಯರ್ ಆಗ್ತದೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಎಂಬುದನ್ನ 40 ಕ್ವಶನ್ಗಳಲ್ಲಿ ಪ್ರತಿಯೊಂದು ಕ್ವಶನ್ಗೂ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಉತ್ತರ ಕೊಟ್ಟಿದ್ದೆ. ಬೋರ್ಡ್ ಎಕ್ಸಾಮ್ಗೂ ಕೂಡ, ಬೋರ್ಡ್ ಎಕ್ಸಾಮಿನೇಷನ್ ಬೋರ್ಡ್ ಇಂದ ಬಿಟ್ಟಿದ್ರಲ್ಲ ಆಗ ಒಂದು ಮಾಡೆಲ್ ಕ್ವಶನ್ ಪೇಪರ್ಗೆ ಕೆಲವೊಂದು ಟೈಮು ಟ್ರಿಕ್ಸ್ ಮತ್ತೆ ಟಿಪ್ಸ್ ಗಳನ್ನ ಕೂಡ ಯೂಸ್ ಮಾಡ್ತಕ್ಕಂತಹ ಒಂದು ಕಲೆಯನ್ನ ಕೂಡ ಹೇಳ್ಕೊಟ್ಟಿದ್ದೆ. ಮಧ್ಯೆ ಮಧ್ಯೆ ಕ್ವಶನ್ ಅನ್ನ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ ನಾನು ಆ ಟಿಪ್ಸ್ ಮತ್ತೆ ಟ್ರಿಕ್ಸ್ ಗಳನ್ನ. ಅದೇ ರೀತಿ ಇವತ್ತು ಕೂಡ ನಿಮಗೆ 2ನೇ ಮಾಡೆಲ್ ಪೇಪರ್ಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಕ್ವಶನ್ ವಿತ್ ಆನ್ಸರ್ ಟ್ರಿಕ್ಸ್ ಅಂಡ್ ಟಿಪ್ಸ್ ಅನ್ನು ಕೂಡ ಮಧ್ಯೆ ಮಧ್ಯೆ ಕೊಡ್ತಾ ಹೋಗ್ತೇನೆ. ಸುಮಾರು ಜನ ಸ್ಟೂಡೆಂಟ್ಸ್ ಸರ್ ಮಾಡೆಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ನ ನಮಗೆ ಮಾಡ್ಕೊಡಿ, ಟ್ರಿಕ್ಸ್ ಅಂಡ್ ಟಿಪ್ಸ್ ಎಕ್ಸಾಮ್ಗೆ ಹೇಗೆ ರೆಡಿ ಆಗ್ಬೇಕು ಅನ್ನೋದನ್ನ ವಿಡಿಯೋ ಮಾಡಿ ಅಂತ ನನಗೆ ಕೇಳ್ತಾ ಇದ್ರು. ಸೊ ನಾನು ನಿಮ್ಗೆ ಇವತ್ತು ಆ ಕೆಲಸ ಮಾಡಿ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಡೆಫಿನೆಟ್ಲಿ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಒಂದ್ ಕಡೆಯಿಂದ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡದೆ ಒಂದ್ ಕಡೆಯಿಂದ ನೋಡಿ, ಪೂರ್ತಿ ನೋಡಿ. ಫಸ್ಟ್ ಕ್ವಶನ್ ಇಂದ ಲಾಸ್ಟ್ ಕ್ವಶನ್ ವರೆಗೂ ಪೂರ್ತಿ ನೋಡಿ, ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇನೆ ಇವತ್ತು. ಇದ್ರ ಜೊತೆಗೆ ನಾನು ನನ್ನ ಈ ಚಾನಲ್ ಅಲ್ಲಿ SLC ಎಲ್ಲ ಪಾಠಗಳನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲ ಪದ್ಯಗಳು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲ ಗ್ರಾಮರ್ ಟಾಪಿಕ್ಗಳನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ಇನ್ನು 3-4 ಗ್ರಾಮರ್ ಬಾಕಿ ಉಳಿದಿದೆ, ಅದನ್ನು ಕೂಡ ಮಾಡ್ಕೊಡ್ತೇನೆ. ಎಕ್ಸಾಮ್ ಬರೋ ಅಷ್ಟರಲ್ಲಿ ಇನ್ನೊಂದು 3 to 4 ಡೇಸ್ ಆದ್ರೆ ದಿನ ಒಂದು ವಿಡಿಯೋನ ಮಾಡಿದ್ರೆ 3 to 5 ಡೇಸ್ ಅಲ್ಲಿ ಮುಗಿಯುತ್ತೆ ವಿದ್ಯಾರ್ಥಿಗಳೇ. ಈಗಾಗ್ಲೇ ಹೆಚ್ಚು ಕಡಿಮೆ 2 ತಿಂಗಳ ಮೇಲಾಯ್ತು. ಪ್ರತಿದಿನ ಪ್ರತಿ ಪಾಠಗಳನ್ನು ಕೂಡ ವಿಡಿಯೋ ಮಾಡಿದ್ದೇನೆ. ಎಲ್ಲಾ ಪಾಠಗಳು, ಎಲ್ಲಾ ಪದ್ಯಗಳು, ಎಲ್ಲ ಗ್ರಾಮರ್ ಟಾಪಿಕ್ಸ್ ಅನ್ನ ನಿಮಗೋಸ್ಕರ ಮಾಡಿದ್ದೇನೆ. ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಮನೇಲಿ ಕೂತ್ಕೊಂಡು ಓದಕ್ ಗೊತ್ತಾಗಲ್ಲ ಅಂತ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಒಂದು 2-2.5 ತಿಂಗಳಿಂದ ಪ್ರತಿದಿನ ಈ ಕೆಲಸನ ಮಾಡಿದ್ದೇನೆ. ನಿಮಗೆ ಇದೇ ರೀತಿ ಕ್ವಶನ್ ಬರುತ್ತೆ, ಇದೇ ಮಾಡೆಲ್ ನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಈ ವರ್ಷದ ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ, ಮಾಡೆಲ್ OMR ಹೇಗೆ ಭರ್ತಿ ಮಾಡಬೇಕು ಅಂತ ಎಲ್ಲ ಎಕ್ಸಾಮ್ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಯಾವ ರೀತಿ ಎಕ್ಸಾಮ್ ಅಲ್ಲಿ OMR ಗಳನ್ನ ಕೊಡ್ತಾರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಎಷ್ಟು ಅಂಕಕ್ಕೆ ಹೇಗಿರುತ್ತೆ, ಗ್ರೇಡಿಂಗ್ ಹೇಗ್ ಮಾಡ್ತಾರೆ, ನಿಮಗೆ ಗ್ರೇಡ್ಗಳನ್ನ ಯಾವ ರೀತಿ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಗ್ರೇಡ್ ಕೊಡ್ತಾರೆ, ಎಲ್ಲವನ್ನೂ ಕೂಡ ವಿಡಿಯೋ ಮಾಡಿದ್ದೇನೆ. ಇದುವರೆಗೂ ಕೂಡ ನನ್ನ ಚಾನೆಲ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಎಲ್ಲ ವಿಡಿಯೋಗಳು ನಿಮ್ಗೆ ಒಟ್ಟಿಗೆ ಸಿಗಲ್ಲ. ಯಾವ್ದೋ ಒಂದು ವಿಡಿಯೋ ನೋಡ್ತೀರಾ ಬಿಡ್ತೀರಾ, ಹಂಗಾಗ್ಬಾರ್ದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋ ನಿಮ್ಗೆ ಒಟ್ಟಿಗೆ ಬರುತ್ತೆ. ಹಾಗಿದ್ರೆ ಮಾತ್ರ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿದ್ರೆ
ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಕಾಲೇಜ್ಗೆ ಹೋದ್ಮೇಲೂ ಕೂಡ ನನ್ನ ಚಾನೆಲ್ ನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮರ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕೂಡ ಇದೆ. ಗ್ರಾಮರ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ನ ನಿಲ್ಸಲ್ಲ, ಕಂಟಿನ್ಯೂ ಮಾಡ್ತೀನಿ. ನಿಮಗೆ ಹೆಲ್ಪ್ ಆಗುತ್ತೆ. ಮುಂದೆನೂ ಕೂಡ ಗ್ರಾಮರ್ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಕಂಟಿನ್ಯೂ ಮಾಡೋದ್ರಿಂದ ನೀವು ಅದನ್ನ ಯಾವಾಗ ಬೇಕಾದ್ರೂ ನಿಮಗೆ ಬೇಕಾಗಿರೋ ಗ್ರಾಮರ್ ಪಾಯಿಂಟ್ ನ ತಕೊಂಡು ಅರ್ಥ ಮಾಡ್ಕೊಳ್ಬಹುದು. ಡಿಟೈಲ್ ಆಗಿ ಮಾಡ್ತಾ ಹೋಗ್ತೇನೆ ಮುಂದೆನೂ. ಅದರಿಂದ ನಮ್ಮ ಈ ಚಾನೆಲ್ ನ ಸದುಪಯೋಗ ಮಾಡ್ಕೊಳ್ಳಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಿನ ಪ್ರಾರಂಭ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ನೋಡಿ, ಕರ್ನಾಟಕ ಸರ್ಕಾರ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹೊಳೆನರಸೀಪುರ, ಈ ಒಂದು ನಮ್ಮ BO ಆಫೀಸ್ ಹೊಳೆನರಸೀಪುರದಿಂದ ಮಾಡಿರ್ತಕ್ಕಂತಹ ಒಂದು ಕ್ವಶನ್ ಪೇಪರ್ ಅನ್ನ, ಒಂದು ಮಾದರಿ ಕ್ವಶನ್ ಪೇಪರ್ ಅನ್ನ, ಸೇಮ್ ಬೋರ್ಡ್ ಇಂದ ಒಂದು ಕ್ವಶನ್ ಪೇಪರ್ ಅನ್ನ ಬಿಟ್ಟಿದ್ರಲ್ಲ ನಿಮ್ಗೆ ಆಲ್ರೆಡಿ ಹಿಂದೆ ಒಂದು ನಾನು ಆನ್ಸರ್ ಮಾಡಿದ್ದೀನಲ್ಲ, ಅದೇ ತರ ಇದೆ ಕ್ವಶನ್ ಪೇಪರ್. ವೆರಿ ಬ್ಯೂಟಿಫುಲ್, ವೆರಿ ಫೈನ್ ಕ್ವಶನ್ ಪೇಪರ್ ನಾನು ಅನ್ಕೊಂಡಿದ್ದ ಮಟ್ಟಿಗೆ. ಹಾಗಾಗಿ ಅದೇ ತರ ಬರುತ್ತೆ ಮಕ್ಕಳೇ. ಹಾಗಾಗಿ ಈ ಒಂದು ಮಾದರಿ ಕ್ವಶನ್ ಪೇಪರ್ ನ ಬೋರ್ಡ್ ತರನೇ ಮಾಡಿ ಇಟ್ಟಿರೋದ್ರಿಂದ ಇವರು ಆಫೀಸ್ ನಲ್ಲಿ ಎಲ್ಲ ಒಂದು ರಿಸೋರ್ಸ್ ಪರ್ಸನ್ ಅನ್ನ ಸೇರಿಸಿ ನಮ್ಮ ಹೊಳೆನರಸೀಪುರ BO ಆಫೀಸ್ ನಿಂದ, ಹಾಸನ ಜಿಲ್ಲೆ ಹೊಳೆನರಸೀಪುರ BO ಆಫೀಸ್ ನಿಂದ ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿದೆ ಕ್ವಶನ್ ಪೇಪರ್ ಇದು. ಇದನ್ನ ನಾನು ಆನ್ಸರ್ ಮಾಡ್ಬೇಕು ನಿಮಗೆ ಅಂತ ಅನ್ಕೊಂಡು ಎರಡನೇ ಒಂದು ಮಾದರಿ ಕ್ವಶನ್ ಪೇಪರ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಾ ಇದ್ದೇನೆ. ಎಲ್ಲ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೋಡಿ, ಮೊದಲು ನಿಮಗೆ 3 ಕ್ವಶನ್ ಪೇಪರ್ ಒಟ್ಟಿಗೆ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ನ ಕೊಡ್ತಾರೆ. ಅದು ಕನ್ನಡ, ಇಂಗ್ಲಿಷ್ ಮತ್ತು ಹಿಂದಿ 3 ಇರುತ್ತೆ. ಕನ್ನಡಕ್ಕೆ 40 ಅಂಕ, ಇಂಗ್ಲಿಷ್ಗೆ 40 ಅಂಕ, ಹಿಂದಿಗೆ 40 ಅಂಕ, ಒಟ್ಟಿಗೆ 120 ಅಂಕಗಳ ಒಂದು ಕ್ವಶನ್ ಪೇಪರ್ ನ ಕೊಡ್ತಾರೆ. ನೋಡಿ, ಫಸ್ಟ್ ಪ್ರಥಮ ಭಾಷೆ ಇರುತ್ತೆ. ಅಂದ್ರೆ 120 ಕ್ವಶನ್ಸ್ ಅಲ್ಲಿ ಮೊದಲು ಪ್ರಾರಂಭ ಆಗ್ತಕ್ಕಂತಹ ಕ್ವಶನ್ಸ್ ಕನ್ನಡದವು, ಆಮೇಲೆ ಇಂಗ್ಲಿಷು, ಆಮೇಲೆ ಹಿಂದಿ. ನೋಡಿ, 1ರಿಂದ 40ರವರೆಗೆ ಕನ್ನಡದ ಕ್ವಶನ್ ನೀವು ಮಾಡಿ ಮುಗಿಸ್ತೀರ. ಅಂದ್ರೆ ಕನ್ನಡ OMR ನಲ್ಲೇ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇರುತ್ತೆ, ಅದರಲ್ಲೇ ಮಾಡಿ ಅದೇ OMR ಅಲ್ಲಿ 1ರಿಂದ 40ರವರೆಗೂ ಅದರಲ್ಲೇ ಮಾಡಬೇಕು. ಅದೇ OMR ಅಲ್ಲಿ ಶೇಡ್ ಮಾಡ್ತಾ ಹೋಗ್ತೀರಿ. ನಿಮಗೆ OMR ಅಲ್ಲಿ ಶೇಡ್ ಮಾಡೋದು ಹೇಗೆ ಅನ್ನೋದು ನಾನು OMR ನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನನ್ನ ಹಿಂದಿನ ವಿಡಿಯೋನಲ್ಲಿ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ವಿಡಿಯೋ ಸಿಗುತ್ತೆ ಅಂತ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ವಿಡಿಯೋ ನಿಮ್ಗೆ ಒಟ್ಟಿಗೆ ಸಿಗುತ್ತೆ. ಯಾವ ವಿಡಿಯೋ ಬೇಕಾದ್ರೂ ನೋಡ್ಬೋದು, ಇಲ್ಲಾಂದ್ರೆ ಹುಡುಕಾಡ್ಬೇಕಾಗುತ್ತೆ. ನೋಡಿ, 40 ಕ್ವಶನ್ ಇರುತ್ತೆ. 40 ಕ್ವಶನ್ಗೂ ಬನ್ನಿ. 40 ಕ್ವಶನ್ ಆದ್ಮೇಲೆ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತೆ. ಇದು ಕ್ವಶನ್ ನಂಬರ್ 41ರಿಂದ ಸ್ಟಾರ್ಟ್ ಆಗುತ್ತೆ. 41ರಿಂದ 80ರವರೆಗೆ ಇರುತ್ತೆ ನೋಡಿ ಮಕ್ಕಳೇ. 80 ಕ್ವಶನ್ಸ್ ವರೆಗೆ ಇಂಗ್ಲಿಷ್ ಇರುತ್ತೆ. ನಿಮ್ಗೆ 80 ಆದ್ಮೇಲೆ 81ಇಂದ ಹಿಂದಿ ಸ್ಟಾರ್ಟ್ ಆಗುತ್ತೆ. 81ಇಂದ 120ವರೆಗೂ ಕೂಡ ಹಿಂದಿ ಇರುತ್ತೆ. ಅದನ್ನ ಹಿಂದಿ OMR ನಲ್ಲೇ ಮಾಡಬೇಕು, ಇಂಗ್ಲಿಷ್ನ ಇಂಗ್ಲಿಷ್ OMR ನಲ್ಲೇ ಮಾಡಬೇಕು. ಓಕೆನಾ? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ OMR ಕೊಡ್ತಾರೆ, ಅದು ಕನ್ನಡಕ್ಕೆ ಬಳಸಿ. ಸೆಕೆಂಡ್ ಲ್ಯಾಂಗ್ವೇಜ್ OMR ಕೊಡ್ತಾರೆ, ಅದು ಇಂಗ್ಲಿಷ್ ಬಳಸಿ. ಥರ್ಡ್ ಲ್ಯಾಂಗ್ವೇಜ್ಗೆ ಅಂತ ಒಂದು OMR ಕೊಡ್ತಾರೆ, ಅದನ್ನ ಹಿಂದಿಗೆ ಬಳಸಿ. ಅಕಸ್ಮಾತ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಬೇರೆ ಚೇಂಜ್ ಮಾಡ್ಕೊಂಡಿದ್ದವರು, ಫಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡಿದ್ದವರು, ನೀವು ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ದಿನ ಯಾವ್ದು ಕೊಟ್ಟಿರ್ತಾರೆ ಅದನ್ನ ಫಸ್ಟ್ ಲ್ಯಾಂಗ್ವೇಜ್ ಬಳಸಿ. ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲಿಷ್ ತಗೋಬೇಕು ಅಂತೇನಿಲ್ಲ, ಕನ್ನಡ ತಗೊಂಡಿರ್ತೀರಿ ಕೆಲವು ಬೇರೆ ಬೇರೆ ಸ್ಕೂಲ್ಗಳಲ್ಲಿ. ಅವರು ನೀವೇನಾದ್ರೂ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ತಗೊಳ್ಳದೆ ಕನ್ನಡ ತಗೊಂಡಿದ್ರೆ ಅಲ್ಲಿ ಕನ್ನಡ ಬರೀರಿ. ಅಂದ್ರೆ ನೀವು ಯಾವ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಯಾವ್ದು ಮಾಡ್ಕೊಂಡಿದ್ರಿ ಅದು ಫಸ್ಟ್ ಲ್ಯಾಂಗ್ವೇಜ್ ಬಳಸಿ OMR. ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಯಾವ್ದನ್ನ ನೀವು ತಗೊಂಡಿದ್ರಿ ಅದನ್ನ ಆ ಸೆಕೆಂಡ್ ಲ್ಯಾಂಗ್ವೇಜ್ OMR ನ ಬಳಸಿ. ಥರ್ಡ್ ಲ್ಯಾಂಗ್ವೇಜ್ ಅನ್ನ ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಿ ಅದನ್ನ ಥರ್ಡ್ ಲ್ಯಾಂಗ್ವೇಜ್ OMR ಗೆ ಮೀಸಲಿಡಿ, ಅದಕ್ಕೆ ಬಳಸಿ. ಹೌದಾ? ನಾನಿವತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಅದು 41ರಿಂದ ಸ್ಟಾರ್ಟ್ ಆಗುತ್ತೆ ಕ್ವಶನ್ಸ್. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ತಗೊಂಡಿರೋರಿಗೆ ಈ ರೀತಿ ಇರುತ್ತೆ ಕ್ವಶನ್ಸ್. ನೋಡಿ ಮಕ್ಕಳೇ, 4 choices are given for each of the questions. Incomplete statement. ನೋಡಿ, ಒಂದೊಂದು ಪ್ರಶ್ನೆಗಳಿಗೂ ಕೂಡ 4 choices ಇರುತ್ತೆ. 4 ಮಲ್ಟಿಪಲ್ ಚಾಯ್ಸ್ ಗಳನ್ನ ಕೊಟ್ಟಿರ್ತಾರೆ. ಚೂಸ್ ದ ಕರೆಕ್ಟ್ ಆನ್ಸರ್. 4ರಲ್ಲಿ ಕರೆಕ್ಟ್ ಆನ್ಸರ್ ನ ನೀವು ಸೆಲೆಕ್ಟ್ ಮಾಡಬೇಕು. ಅಂಡ್ ಶೇಡ್ ದ ಕರೆಕ್ಟ್ ಚಾಯ್ಸ್ ಇನ್ ದ OMR. ಕರೆಕ್ಟ್ ಚಾಯ್ಸ್ ಅನ್ನ ನೀವು OMR ಅಲ್ಲಿ ಶೇಡ್ ಮಾಡಬೇಕು, ಇನ್ನೆಲ್ಲೂ ಬರೆಯಕ್ ಹೋಗ್ಬಾರ್ದು. ಯಾವುದು ಸರಿಯಾದ ಉತ್ತರ ಆ ಒಂದು
ಲೆಟರ್ ನ ನೋಡ್ಕೊಂಡು ಯಾವ ಚಾಯ್ಸ್ ಸರಿ ಇದೆ ಅದೇ ಚಾಯ್ಸ್ ಅನ್ನ OMR ನಲ್ಲಿ ಅದೇ ಲೆಟರ್ಗೆ ನೀವು ABCD ಅಂತ 4 ಇದ್ರೆ ನೀವು ಯಾವುದಕ್ಕೆ ಆನ್ಸರ್ ಕರೆಕ್ಟ್ ಆಗಿದೆ ಅದೇ OMR ನಲ್ಲಿ ಅದೇ ನಂಬರ್ಗೆ ಅದೇ ಲೆಟರ್ಗೆ ಶೇಡ್ ಮಾಡಬೇಕು. ವಿತ್ ಬ್ಲೂ ಆರ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ನಿಂದ. ಬ್ಲೂ ಪೆನ್ ಆದ್ರೂ ಬಳಸಬಹುದು, ಬ್ಲಾಕ್ ಪೆನ್ ಆದ್ರೂ ಬಳಸಬಹುದು. ಅದು ಬಾಲ್ ಪಾಯಿಂಟ್ ಪೆನ್ ಅನ್ನ ಬಳಸಿ, ಜೆಲ್ ಅನ್ನ ಬಳಸಬೇಡಿ. ಓಕೆ, ಲೆಟ್ ಅಸ್ ಪಾಸ್ ಆನ್ ಟು ದಿ 41st ಕ್ವಶನ್. ಅಂದ್ರೆ 41ನೇ ಕ್ವಶನ್ ಇಂದ ಇಂಗ್ಲಿಷ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್. ಅಶೋಕ್ ಹೇಳ್ತಾರೆ, ವೇರ್ ಆರ್ ಯು ಟೇಕಿಂಗ್ ಮೈ ಅಂಬ್ರೆಲಾ? ಸತೀಶ್ ಹೇಳ್ತಾರೆ, ಐ ಆಮ್ ಗೋಯಿಂಗ್ ಟು ಬಸ್ ಸ್ಟೇಷನ್. ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್. ಅಂಡರ್ಲೈನ್ಡ್ ಸೆಂಟೆನ್ಸ್ ಅಲ್ಲಿ ನೀವು ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೋಡಿ, ಈ ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೋಬೇಕು ನೀವು. ಲ್ಯಾಂಗ್ವೇಜ್ ಫಂಕ್ಷನ್ ಅಂಡರ್ಲೈನ್ ಮಾಡಿರ್ತಕ್ಕಂತಹ ವೇರ್ ಆರ್ ಯು ಟೇಕಿಂಗ್ ಮೈ ಅಂಬ್ರೆಲಾ ಇದರಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಅಂಡರ್ಲೈನ್ ಮಾಡಿರುವಂತಹ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಸೆಲೆಕ್ಟ್ ಮಾಡಬೇಕು. ನೋಡಿ, 4 ಉತ್ತರ ಕೊಟ್ಟಿದ್ದಾರೆ. ಆಪ್ಷನ್ ಎ ಸೀಕಿಂಗ್ ಇನ್ಫಾರ್ಮೇಶನ್, ಸೀಕಿಂಗ್ ಪರ್ಮಿಷನ್, ರಿಕ್ವೆಸ್ಟಿಂಗ್, ಅಗ್ರೀಯಿಂಗ್. ಇದರಲ್ಲಿ ಯಾವುದು ರೈಟ್ ಆನ್ಸರ್? ಯೋಚನೆ ಮಾಡಿ. ಸೀಕಿಂಗ್ ಇನ್ಫಾರ್ಮೇಶನ್ ಅಂದ್ರೆ ನಾವು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇರ್ತೀವಲ್ಲ, ಸೀಕಿಂಗ್ ಪರ್ಮಿಷನ್ ಅನ್ನ ತಗೋತಾ ಇರೋದು. ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು. ಅಗ್ರೀಯಿಂಗ್ ಅಂದ್ರೆ ಒಪ್ಕೋತಾ ಇರೋದು. ಇಲ್ಲಿ ಯಾವ್ದು ವೇರ್ ಆರ್ ಯು ಟೇಕಿಂಗ್ ಮೈ ಅಂಬ್ರೆಲಾ ಅನ್ನೋದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್? ಹಾಗಾದ್ರೆ ನನ್ನ ಅಂಬ್ರೆಲಾವನ್ನ ನೀನು ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ ಅಂದ್ರೆ ಇಲ್ಲಿ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾರೆ. ಎಲ್ಲಿಗೆ ಅನ್ನೋದು ಗೊತ್ತಾಗ್ಬೇಕು ಅಶೋಕ್ಗೆ. ಅಶೋಕ್ ಕೇಳ್ತಾ ಇರೋದು ಸತೀಶ್ ಎಲ್ಲಿ ತಗೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾ ಇದ್ದಾನೆ. ಸತೀಶ್ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾನೆ ಅನ್ನೋದು ಅಶೋಕ್ಗೆ ಗೊತ್ತಾಗ್ಬೇಕು. ವೇರ್ ಆರ್ ಯು ಟೇಕಿಂಗ್ ಮೈ ಅಂಬ್ರೆಲಾ ಅಂತ ಅಶೋಕ್ ಕೇಳ್ತಾ ಇರೋದ್ರಿಂದ ಅಶೋಕ್ ಈಗ ಸೀಕಿಂಗ್ ಇನ್ಫಾರ್ಮೇಶನ್ ಅಲ್ಲಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾನೆ ಅಶೋಕ್. ಹಾಗಾಗಿ ಸೀಕಿಂಗ್ ಇನ್ಫಾರ್ಮೇಶನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಆಪ್ಷನ್ ಎ ಬಂತಲ್ವಾ. OMR ಅಲ್ಲಿ 41ನೇ ಕ್ವಶನ್ಗೆ ಎ ಜಾಗದಲ್ಲಿ ನೀವು ಶೇಡ್ ಮಾಡಬೇಕು. ಹೇಗೆ ಶೇಡ್ ಮಾಡಬೇಕು ಅನ್ನೋದನ್ನು ನಾನು ಮಾಡಲ್ OMR ಶೇಡಿಂಗ್ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನನ್ನ ಈ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಅದು ಸಿಗುತ್ತೆ ವಿಡಿಯೋ. ಅಲ್ಲಿ ನೀವು ನೋಡಿದ್ರೆ OMR ಶೀಟ್ ಹೇಗಿರುತ್ತೆ, ಅಲ್ಲಿ ಹೇಗೆ ಶೇಡ್ ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಎಸ್, ಲೆಟ್ ಅಸ್ ಮೂವ್ ಆನ್ ಟು ದಿ 42nd ಕ್ವಶನ್. ಕ್ವಶನ್ ನಂಬರ್ 42. ದ ವರ್ಡ್ ದಟ್ ಕೊಲೊಕೇಟ್ಸ್ ವಿತ್ ಅರ್ತ್. ನೋಡಿ, ಅರ್ತ್ ಜೊತೆ ಕೊಲೊಕೇಟ್ ಆಗ್ತಕ್ಕಂತಹ ಪದ ಯಾವುದು? ಎಸ್, ಯೋಚನೆ ಮಾಡಿ. ಆಪ್ಷನ್ ಎ ಮೂನ್, ಆಪ್ಷನ್ ಬಿ ಪ್ಲಾನೆಟ್, ಆಪ್ಷನ್ ಸಿ ಕ್ವೇಕ್, ಆಪ್ಷನ್ ಡಿ ವಾಟರ್. Yes, this is the right answer. Option C is the right answer. Quake. ನೋಡಿ, ಅರ್ತ್ ಪಕ್ಕಕ್ಕೆ ಕ್ವೇಕ್ ಹಾಕಿ ನೋಡಿ. ಅರ್ತ್ ಕ್ವೇಕ್ ಕರೆಕ್ಟ್ ಆಗುತ್ತೆ. ಅಂದ್ರೆ ಭೂಕಂಪ. ನೋಡಿ, ಬೇರೆ ಹಾಕಿ ನೋಡಿ, ಬರಲ್ಲ. ಅರ್ತ್ ಮೂನ್, ಅರ್ತ್ ಪ್ಲಾನೆಟ್, ಅರ್ತ್ ವಾಟರ್ ಬರಲ್ಲ. ಅರ್ತ್ ಕ್ವೇಕ್ ಬರುತ್ತೆ. ಹೌದಾ? ಅವೆಲ್ಲ ಪದ ನೀವು ಅದಕ್ಕೆ ಹಾಕಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. Next, question number 43. The word which has 2 syllables. 2 syllable ಇರುವಂತಹ ವರ್ಡ್ ಯಾವುದು? ಆಪ್ಷನ್ ಎ ಎಜುಕೇಶನ್, ಆಪ್ಷನ್ ಬಿ ಇಂಗ್ಲಿಷ್, ಆಪ್ಷನ್ ಸಿ ಮರ್ಕ್ಯೂರಿ, ಆಪ್ಷನ್ ಡಿ ಲರ್ನ್. ಯೋಚನೆ ಮಾಡಿ. ಎಸ್, 2 syllable ಇರೋದು ಇಂಗ್ಲಿಷ್. ಎಸ್, ನೋಡಿ, ಎಜುಕೇಶನ್ 4 ಇದೆ, ಮರ್ಕ್ಯೂರಿ 3 ಇದೆ, ಲರ್ನ್ 1 ಇದೆ. ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಗಾಬರಿ ಮಾಡ್ಕೋಬೇಡಿ. ನಿಧಾನವಾಗಿ ಉಸಿರನ್ನ ಜೋರಾಗಿ ಒಳಗಡೆ ಎಳೆದು ಹೊರಗಡೆ ಬಿಟ್ಟು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಕರೆಕ್ಟ್ ಆಗಿ ಉತ್ತರ ನಿಮಗೆ ಸಿಗುತ್ತೆ. ಗಾಬರಿ ಮಾಡ್ಕೊಂಡು ಯಾವ್ಯಾವ್ದಕ್ಕೂ ಅರ್ಜೆಂಟ್ ಅಲ್ಲಿ ನೋಡಿದ ತಕ್ಷಣ ಇದೇ ರೈಟ್ ಅಂತ ಅನ್ಬಾರ್ದು. 4 ಆಪ್ಷನ್ ಓದ್ಬೇಕು, ನಿಧಾನವಾಗಿ ಅರ್ಥ ಮಾಡ್ಕೋಬೇಕು, ಆಮೇಲೆ ಶೇಡ್ ಮಾಡ್ಬೇಕು. ಒಂದ್ಸರಿ ಶೇಡ್ ಮಾಡಿದ್ರೆ ಮತ್ತೆ ತಿದ್ದಕ್ ಬರಲ್ಲ, ಅದನ್ನ ತಿದ್ದಬಾರ್ದು. ಹಾಗಾಗಿ ಕರೆಕ್ಟ್
ಆಗಿ ಯೋಚನೆ ಮಾಡಿ ಆದ್ಮೇಲೆ ಶೇಡ್ ಮಾಡಿ. ಕ್ವಶನ್ ನಂಬರ್ 44. ಓಕೆ, they can climb the hill. Passive voice of this sentence is, ನೋಡಿ, they can climb the hill. ಇದಕ್ಕೆ ನೀವು ಪ್ಯಾಸಿವ್ ವಾಯ್ಸ್ ಅನ್ನ ಹಾಕಬೇಕು. ಆಪ್ಷನ್ ಎ, the hill can climb by them. ಆಪ್ಷನ್ ಬಿ, the hill can be climbed by them. ಆಪ್ಷನ್ ಸಿ, the hill can be climbed by them. ಆಪ್ಷನ್ ಡಿ, they can be climbed the hill. Which option is correct? Tell me. Yes. ನೋಡಿ, ಫಸ್ಟ್ ನೀವು ಈ ದ ಹಿಲ್ ಅನ್ನ ತಗೋಬೇಕಿಲ್ಲಿ. ದ ಹಿಲ್ ಅನ್ನ ಫಸ್ಟ್ ತಗೊಳ್ಳಿ. ಎಲ್ಲದಕ್ಕೂ ದ ಹಿಲ್ಲೇ ತಗೊಂಡಿದ್ದಾರೆ ನೋಡಿ, ಹೌದು. ಆಮೇಲೆ ಕ್ಲೈಮ್ ತಗೊಳ್ಳಿ. ದ ಹಿಲ್ ಆದ್ಮೇಲೆ ಕ್ಲೈಂಬ್ಗೆ ಒಂದು ಹೆಲ್ಪಿಂಗ್ ವರ್ಕ್ ಬೇಕು. ಇಲ್ಲಿ ಕ್ಯಾನ್ ಇದೆ ಅಲ್ವಾ, ಕ್ಯಾನ್ ಇದ್ರೆ ಕ್ಯಾನ್ ಬಿ ಕ್ಲೈಂಬ್ಡ್ ಮಾಡಿ. ನೋಡಿ, ಕ್ಯಾನ್ ಬಿ ಕ್ಲೈಂಬ್ಡ್ ಮಾಡಿದ್ದಾರೆ, ಹೌದಾ? ಕ್ಯಾನ್ ಇದ್ರೆ ಕ್ಯಾನ್ ಬಿ ಕ್ಲೈಂಬ್ಡ್. ಆಮೇಲೆ ದೇ ಇದ್ದದನ್ನ ಬೈ ಆದ್ಮೇಲೆ ಹಾಕಿ. ಬೈಸ್ ನೀವು ಸೇರ್ಸ್ಕೋಬೇಕು, ಆಮೇಲೆ ಬೈ ದೆಮ್ ಮಾಡ್ಬೇಕು, ಹೌದಾ? ಮಧ್ಯದನ್ನ ನೋಡ್ಕೊಳ್ಳಿ ಫಸ್ಟ್ ನೀವು. ವರ್ಬ್ ಕರೆಕ್ಟ್ ಆಗ್ಬಿಟ್ರೆ ನಿಮ್ದು ಆ ಕಡೆ ಈ ಕಡೆ ಸರಿ ಹೋಗುತ್ತೆ. ಕ್ಯಾನ್ ಇದ್ರೆ ಕ್ಯಾನ್ ಬಿ ಕ್ಲೈಂಬ್ಡ್, ಕ್ಯಾನ್ ಕ್ಲೈಂಬ್ ಇದ್ದು ಕ್ಯಾನ್ ಬಿ ಕ್ಲೈಂಬ್ಡ್ ಆಗುತ್ತೆ. ಆ ಕಡೆ ಈ ಕಡೆ ಆಬ್ಜೆಕ್ಟ್ ಇದ್ದು ಉತ್ತರದಲ್ಲಿ ಸಬ್ಜೆಕ್ಟ್ ಆಗ್ಬಿರುತ್ತೆ, ಸಬ್ಜೆಕ್ಟ್ ಇದ್ದು ಉತ್ತರದಲ್ಲಿ ಆಬ್ಜೆಕ್ಟ್ ಆಗ್ಬರುತ್ತೆ. ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಒಂದು ಹೊಸದಾಗಿ ಬೈ ಸೇರ್ಕೊಂಡಿರುತ್ತೆ. ವೆರಿ ಈಸಿ. ಕ್ವಶನ್ ನಂಬರ್ 45. ಅರುಣ್ ಕುಮಾರ್ ಡ್ಯಾಶ್ ಲಿವ್ ಇನ್ ಕೋಲ್ಕತಾ. ನಾವು ಐಡೆಂಟಿಫೈ ದ ಕರೆಕ್ಟ್ ವರ್ಬ್ ಫಾರ್ಮ್ ಟು ಫಿಲ್ ದ ಬ್ಲಾಂಕ್. ನೋಡಿ, ವರ್ಬ್ ಫಾರ್ಮ್ ನ ನೀವು ಫಿಲ್ ಮಾಡಬೇಕು. ಕರೆಕ್ಟ್ ವರ್ಬ್ ಫಾರ್ಮ್ ಇಲ್ಲಿ ಟೆನ್ಸಸ್ ಗೊತ್ತಿರ್ಬೇಕು ನಿಮಗೆ. ಅರುಣ್ ಕುಮಾರ್ ಲಿವ್ಗೆ ನೋಡಿ ವರ್ಬ್ ನ ಸುಮಾರು ಫಾರ್ಮ್ ಗಳ ಕೊಟ್ಟಿದ್ದಾರೆ. ಲಿವ್ಸ್ ಇದೆ, ಲಿವ್ಡ್ ಇದೆ, ಲಿವಿಂಗ್ ಇದೆ, ಹ್ಯಾಸ್ ಲಿವ್ ಇದೆ. ಯಾವ್ದು ಹಾಕ್ಬೇಕು? ಟೆಕ್ನಿಕ್ ಹಾಕೋಬೇಕು, ಇಟ್ಕೋಬೇಕು ನೀವು ಇಲ್ಲಿ. ಅರುಣ್ ಕುಮಾರ್ ಲಿವ್ ಇನ್ ಕೋಲ್ಕತಾ. ನೌ ಅನ್ನೋದನ್ನ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ಬೇಕು. ಈಗ ವಾಸ ಮಾಡ್ತಾ ಇದ್ದ, ನಾನು ಮುಂಚೆ ವಾಸ ಮಾಡಿದ್ದಲ್ಲ, ಈಗ ಇದಾನ ಹಾಲಿ ಇದಾನೆ ಅಂದ್ರೆ ಲಿವ್ಸ್ ಹಾಕ್ಬೇಕಾ, ಲಿವ್ಡ್ ಹಾಕ್ಬೇಕಾ, ಲಿವಿಂಗ್ ಹಾಕ್ಬೇಕಾ, ಹ್ಯಾಸ್ ಲಿವ್ ಹಾಕ್ಬೇಕಾ? ನೋಡಿ, ಹ್ಯಾಸ್ ಲಿವ್ ಹಾಕಿದ್ರೆ ಹಾಕಕ್ ಬರಲ್ಲ. ಹ್ಯಾಸ್ ಆದ್ಮೇಲೆ ಹ್ಯಾಸ್ ಲಿವ್ಡೇ ಬರ್ಬೇಕು. ಅದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದ್ರೆ ಮಾತ್ರ. ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇಲ್ಲ, ಮುಗಿದೋಗಿಲ್ಲ ಅಲ್ಲಿ ಏನ್ ಕೆಲಸ. ಲಿವಿಂಗ್ ಇದ್ರೆ ಇಲ್ಲಿ ಈಸ್ ಇರ್ಬೇಕು, ಈಸ್ ಲಿವಿಂಗ್ ಬೇಕೇ ಬೇಕು, ಅದು ಆಗಲ್ಲ. ಲಿವ್ಡ್ ಹಾಕೋಣ ಅಂದ್ರೆ ಅದು ಪಾಸ್ಟ್ ಟೆನ್ಸ್, ಮುಗಿದೋಗಿರೋ ಕೆಲಸ. ಇವನು ವಾಸ ಮಾಡ್ತಿರೋದು ಮುಗಿದೋಗಿರೋ ಕೆಲಸ ಅಲ್ಲ, ಈಗ ವಾಸ ಮಾಡ್ತಿರೋದು. ಹಾಗಾಗಿ ಆಪ್ಷನ್ ಎ, ಲೀವ್ಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಲಿವ್ಸ್ ಇನ್ ಕೋಲ್ಕತಾ ನೌ. ಈಗ ವಾಸ ಮಾಡ್ತಾ ಇದ್ದ, ನಾನು ಮುಗಿದೋಗಿಲ್ಲ. ಅವನು ಇನ್ನೂ ವಾಸ ಮಾಡ್ತಾ ಇರೋದು. ಹಿಂದೆ ಇದ್ದ, ಈಗಲೂ ಇದ್ದಾನೆ, ಮುಂದೆನೂ ಇರ್ತಾನೆ ಅಂತ. ಅಟ್ ಪ್ರೆಸೆಂಟ್ ಮಾತಾಡ್ತಾ ಇರೋದು. ಇವಾಗ ಅರುಣ್ ಕುಮಾರ್ ಕೋಲ್ಕತ್ತಾದಲ್ಲಿ ಇದ್ದಾನೆ, ಲೀವ್ಸ್, ವಾಸ ಮಾಡ್ತಿದ್ದಾನೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 46. The appropriate prefix to form the opposite for regular is. ರೆಗ್ಯುಲರ್ ಅನ್ನೋ ವರ್ಡ್ಗೆ ನೀವು ಈ ವರ್ಡ್ಗೆ ಪ್ರಿಫಿಕ್ಸ್ ಅನ್ನು ಸೇರಿಸಬೇಕು. ಏನ್ ಪ್ರಿಫಿಕ್ಸ್ ಅಂದ್ರೆ ನೋಡಿ, ನಿನ್ನೆ ತಾನೇ ಪ್ರಿಫಿಕ್ಸ್ ಪಾಠ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋನ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ ಸಿಗುತ್ತೆ. ಪ್ರಿಫಿಕ್ಸ್ ನಿನ್ನೆ ತಾನೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ರೆಗ್ಯುಲರ್ಗೆ ಇದೇ ಪದನೇ ಹಾಕಿದ್ದೀನಿ ನೆನ್ನೆ. ಇಂಥ ಸುಮಾರು ಪದಗಳಿದಾವೆ ಪ್ರಿಫಿಕ್ಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ, ಬಟ್ ಇದು ಈ ವರ್ಡ್ ಕೂಡ ಸೇರಿಸಿದ್ದೀನಿ. ರೆಗ್ಯುಲರ್ಗೆ ಪ್ರಿಫಿಕ್ಸ್ ಯಾವುದು? ಅನ್, ಡಿಸ್, ಇರ್, ಮಿಸ್. ಯಾವುದನ್ನ ಸೇರಿಸಿದ್ರೆ ರೆಗ್ಯುಲರ್ಗೆ ಪ್ರಿಫಿಕ್ಸ್ ನ ಯಾವುದನ್ನ ಸೇರಿಸಿದ್ರೆ ಅದು ಆಪೋಸಿಟ್ ವರ್ಡ್ ಆಗುತ್ತೆ. ಎಸ್, ಆಪ್ಷನ್ ಸಿ, irregular. Okay. Question number 47. Alexander is an excellent football player. Identify the parts of speech of the underlined word. Underlined word ಗೆ parts of speech ನ ಐಡೆಂಟಿಫೈ ಮಾಡಿ, ಗುರುತನ್ನ ಹಿಡಿರಿ. ಈ ವರ್ಡ್ಗೆ ಅಂಡರ್ಲೈನ್ ಮಾಡಿರುವಂತ ವರ್ಡ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಗುರುತಿಡಬೇಕು.
ಆಪ್ಷನ್ ಎ ನೌನ್, ಆಪ್ಷನ್ ಬಿ ಪ್ರೊನೌನ್, ಆಪ್ಷನ್ ಸಿ ಅಬ್ಜೆಕ್ಟಿವ್, ಆಪ್ಷನ್ ಡಿ ಅಡ್ವರ್ಬ್. ಪಾರ್ಟ್ಸ್ ಆಫ್ ಸ್ಪೀಚ್ ವಿಡಿಯೋನು ಕೂಡ ಮಾಡಿದ್ದೀನಿ ನಾನು, ಅದು ಕೂಡ ಇದೆ ಆಲ್ರೆಡಿ ನನ್ನ ಒಂದು ಚಾನಲ್ ನಲ್ಲಿ. ನೋಡಿ, ಅದು ನೋಡ್ಬಿಟ್ಟೆ ಇದು ಮಾಡಲ್ ಕ್ವಶನ್ ಪೇಪರ್ ಮಾಡಿ. ಇಲ್ಲಾಂದ್ರೆ ಮಾಡಲ್ ಕ್ವಶನ್ ಪೇಪರ್ ನೋಡಿ ಆದ್ಮೇಲೆ ಅಲ್ಲಿ ಹೋಗಿ ಒಂದ್ ಕಡೆಯಿಂದ ವಿಡಿಯೋ ನೋಡೋದು. ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಕ್ವಶನ್ ಇರುತ್ತೆ. ಪಾಠದಿಂದ 2 ಅಥವಾ 3 ಕ್ವಶನ್ ಬರುತ್ತೆ ಒಂದೊಂದು ಪಾಠದಿಂದ. ಪದ್ಯದಿಂದ ಒಂದೊಂದು ಬರುತ್ತೆ. ಮತ್ತೆ ಗ್ರಾಮರ್ ಇಂದ ಒಂದೊಂದು ಗ್ರಾಮರ್ ಪಾಯಿಂಟ್ ಇಂದ ಒಂದೊಂದು ಕ್ವಶನ್ ಬರುತ್ತೆ. ಎಲ್ಲ ಗ್ರಾಮರ್ ಪಾಯಿಂಟ್ ಇಂದ ಒಂದೊಂದು ಬರುತ್ತೆ. ಹಾಗಾಗಿ ಎಲ್ಲ ವಿಡಿಯೋನು ಒಂದ್ ಕಡೆಯಿಂದ ನೋಡಿ, ಡೀಟೈಲ್ ಆಗಿದೆ. ಎಸ್, ಎಕ್ಸಲೆಂಟ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವುದು? ಎಕ್ಸಲೆಂಟ್ ಯಾರಿಗೆ? ಫುಟ್ಬಾಲ್ ಪ್ಲೇಯರ್ಗೆ ಹೇಳ್ತಾ ಇರೋದು, ಹೌದಾ? ಫುಟ್ಬಾಲ್ ಪ್ಲೇಯರ್ಗೆ ಹೇಳ್ತಾ ಇರೋದ್ರಿಂದ ಫುಟ್ಬಾಲ್ ಪ್ಲೇಯರ್ ಹೇಗೆ ಆಡ್ತಾನೆ? ಎಕ್ಸಲೆಂಟ್ ಆಗಿ ಆಡ್ತಾನಲ್ವಾ? ಎಕ್ಸಲೆಂಟ್ ಅನ್ನೋ ವರ್ಡ್ ಫುಟ್ಬಾಲ್ ಪ್ಲೇಯರ್ಗೆ ಕ್ವಾಲಿಫೈ ಮಾಡ್ತಾ ಇದೆ. ಹಾಗಾಗಿ ನೌನ್ಗೆ ಅಥವಾ ಪ್ರನೌನ್ಗೆ ಕ್ವಾಲಿಫೈ ಮಾಡೋ ವರ್ಡ್ ಯಾವ್ದಾದ್ರು ಇದ್ರೆ ದಟ್ ಈಸ್ ಕಾಲ್ಡ್ ಎಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದ್ರೆ ನೌನ್ಗೆ ಅಥವಾ ಪ್ರನೌನ್ಗೆ ಕ್ವಾಲಿಫೈ ಮಾಡ್ತಕ್ಕಂಥದ್ದು, ಅದನ್ನ ಕ್ವಾಲಿಫಿಕೇಶನ್ ಮಾಡ್ತಕ್ಕಂಥದ್ದು, ಅದನ್ನ ಅಡ್ಜೆಕ್ಟಿವ್ ಅಂತೀವಿ. ಓಕೆನಾ? ಎಸ್, ಕ್ವಶನ್ ನಂಬರ್ 48. The Major General dash his new uniform and attended the parade. The correct phrasal verb to be used here is option A, put on, option B, put up with, option C, put off, option D, put with. Which one is right? Yes, option A, put on. ನೋಡಿ, ಇದು ಕೂಡ ನಾನು ವಿಡಿಯೋ ಮಾಡಿದ್ದೇನೆ. ಪುಟ್ ಆನ್ ಅಂದ್ರೆ ಧರಿಸುವುದು, ವೇರ್ ಮಾಡ್ಕೊಳ್ಳೋದು. ಮೇಜರ್ ಜನರಲ್ ಪುಟ್ ಆನ್ ಇಸ್ ನ್ಯೂ ಯೂನಿಫಾರ್ಮ್. ನ್ಯೂ ಯೂನಿಫಾರ್ಮ್ ಅನ್ನ ಮೇಜರ್ ಜನರಲ್ ಧರಿಸ್ಕೊಂಡ್ರು. ಅದು ಇನ್ ಮುಂದಿಂದ ಏನಾರು ಆಗಿರ್ಲಿ, ಅದು ಸೆಂಟೆನ್ಸ್ ಪಾಡಿಗೆ ಅದಿರುತ್ತೆ. ಅಂಡ್ ಅಟೆಂಡೆಡ್ ದ ಪೆರೇಡ್, ಪೆರೇಡ್ ಅಟೆಂಡ್ ಮಾಡಿದ್ರು ಅಂತ. ಇಲ್ಲಿ ಯೂನಿಫಾರ್ಮ್ ಧರಿಸ್ಕೊಳ್ಳೋದು ಮುಖ್ಯ, ಪುಟ್ ಆನ್ ಅನ್ನೋದು ಮುಖ್ಯ. ಇಲ್ಲಿ ಪುಟ್ ಆನ್ ಅಂದ್ರೆ ಧರಿಸಿಕೊಳ್ಳುವುದು. ನಾನು ಸಾಮಾನ್ಯ ಪ್ರೇಸಲ್ ವರ್ಬ್ಸ್ಗೆ ಸಾಮಾನ್ಯ ಒಂದು 30 ಕ್ವಶನ್ಸ್ ಹತ್ರ ಮಾಡಿದ್ದೀನಿ. ಸಾಮಾನ್ಯ ಪ್ರೇಸಲ್ ವರ್ಬ್ಸ್ ಅದ್ರೊಳಗಡೆನೆ ಬಂದ್ರು ಬರ್ಬೋದು. ಹಾಗಾಗಿ ಅದನ್ನ ಚೆನ್ನಾಗಿ ನೋಡಿ, ವಿಡಿಯೋನ ಸಪರೇಟ್ ಆಗಿ ಮಾಡಿದ್ದೀನಿ. ಕ್ವಶನ್ ನಂಬರ್ 49. ಚಂದ್ರಶೇಖರ್ is taller than any other boy in the class. Superlative degree form of the sentence is option A, Chandrasekhar is the taller boy in the class. Option B, Chandrasekhar is the tallest boy in the class. Option C, Chandrasekhar is the tallest boy in the class. Option D, no other boy is as tall as Chandrasekhar. ನೋಡಿ, ಸಿ ಮತ್ತು ಬಿ ನಲ್ಲಿ ಒಂದೇ ಒಂದು ಸಣ್ಣದೊಂದು ಡಿಫರೆನ್ಸ್ ಇದೆ. ಇಲ್ಲಿ ದ ಇಲ್ಲ, ಇಲ್ಲಿ ದ ಇದೆ, ದ ಟಾಲೆಸ್ಟ್ ಅಂತ. ಇವಾಗ ಹೇಳಿ, ವಿಚ್ ಆಪ್ಷನ್ ಇಸ್ ರೈಟ್? ಎಸ್, ಆಪ್ಷನ್ ಬಿ. ಚಂದ್ರಶೇಖರ್ ಇಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನೋಡಿ, ದ ಟಾಲೆಸ್ಟ್ ಬೇಕೇ ಬೇಕು. ಇಲ್ಲಿ ಆಪ್ಷನ್ ಸಿ ನಲ್ಲಿ ದ ಟಾಲೆಸ್ಟ್ ಇಲ್ಲ. ಕೆಲವ್ರು ನೋಡಿದ ತಕ್ಷಣ ಸಿ ಹಾಕೋ ಭರಾಟೆಯಲ್ಲಿ ಇರ್ತೀರಿ, ಸಿ ಅಥವಾ ಶೇಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತೀರಿ. ನೋ, ಪ್ರತಿಯೊಂದು ವರ್ಡ್ ಅನ್ನು ಗಮನಿಸಬೇಕು, ಗಮನಿಸಿ ಆದ್ಮೇಲೆ ಶೇಡ್ ಮಾಡಬೇಕು. ಓವರ್ ಕಾನ್ಫಿಡೆನ್ಸ್ ನಲ್ಲಿ ಇದು ಕರೆಕ್ಟ್ ಇದೆ ಶೇಡ್ ಮಾಡ್ಬಿಟ್ಟಿರಾ. ನೆಕ್ಸ್ಟ್ ಕ್ವಶನ್ ನಂಬರ್ 50. If I had 100 rupees, I dash bought that book. ನನ್ನ ಹತ್ರ 100 rupees ಇದ್ದಿದ್ರೆ I dash bought that book. ನಾನು ಆ ಬುಕ್ ಅನ್ನ ಕೊಂಡ್ಕೊತಿದ್ದೆ. ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ನೋಡಿ? If I had 100 rupees, I dash bought that book. Yes, option D. ವುಡ್ ಆಗ್ಬೇಕು. ಕೆಲವ್ರು ಎಷ್ಟೋ ಜನ ವುಡ್ ಹ್ಯಾವ್ ಅಂತ ಥಿಂಕ್ ಮಾಡ್ತೀರಿ.
ಎಸ್, ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ವುಡ್ ಹ್ಯಾವ್ ಅಂತ ಡೆಫಿನೆಟ್ ಆಗಿ ಥಿಂಕ್ ಮಾಡ್ತೀವಿ. ಯಾಕೆ ಅಂದ್ರೆ ಇಲ್ಲಿ ಹ್ಯಾಡ್ ಬಂದಿರೋದ್ರಿಂದ ನೀವು ಇಲ್ಲಿ ವುಡ್ ಹ್ಯಾವ್ ಹಾಕ್ಬೇಕು ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ. ರಾಂಗ್. ಇಲ್ಲಿ ಹ್ಯಾಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಹೌದಾ? ಹ್ಯಾಡ್ ಅನ್ನೋದು ಪೊಸೆಸಿವ್ನೆಸ್, ಅದು ಅಂದ್ರೆ ಹೊಂದಿರೋದು. ಐ ಹ್ಯಾವ್, ಐ ಹ್ಯಾಡ್. ಐ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಐ ಹ್ಯಾಡ್ ಅನ್ನೋದು ಪಾಸ್ಟ್ ಟೆನ್ಸ್. ಲೆಫ್ಟ್ ಸೈಡ್ ಪಾಸ್ಟ್ ಟೆನ್ಸ್ ಇದ್ದಾಗ ನೀವು ರೈಟ್ ಸೈಡ್ ಅಲ್ಲಿ ವುಡ್ ಹಾಕ್ಬೇಕು. ಹೌದಾ? ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲದನೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದ್ರೆ ಮಾತ್ರ ಇಲ್ಲಿ ವುಡ್ ಹ್ಯಾವ್ ಹಾಕ್ಬೇಕು ಈ ಕಡೆಗೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಲ್ಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇಲ್ಲ. ಇದು ಒಂದು ಕನ್ಫ್ಯೂಷನ್ ಆಗುತ್ತೆ ಮಕ್ಕಳೇ. ನಿಮಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಈ ತರ ಪೊಸೆಸಿವ್ ಬಂದಾಗ ಅದು ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಬಂದ ತಕ್ಷಣ ಈ ಕಡೆ ವುಡ್. ಇಲ್ಲಿ ಹ್ಯಾಡ್ ಇದ್ದು ಅದ್ರ ಪಕ್ಕದಲ್ಲಿ ಐ ಹ್ಯಾಡ್ ಗಿವನ್, ಐ ಹ್ಯಾಡ್ ಟೇಕನ್ ಅಂತ ಏನಾದ್ರೂ ಇದ್ರೆ ಅವಾಗ ನೀವು ಈ ಕಡೆ ವುಡ್ ಹ್ಯಾವ್ ಹಾಕಿ. ಹ್ಯಾಡ್ ಪಕ್ಕದಲ್ಲಿ ಒಂದು ಮೇನ್ ವರ್ಬ್ ಕೂಡ ಇರುತ್ತೆ ಸಾಮಾನ್ಯ ನಿಮಗೆ, ಅವಾಗ ವುಡ್ ಹ್ಯಾವ್ ಹಾಕಿ. ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಮೇನ್ ವರ್ಬೇ ಇಲ್ಲ ಇಲ್ಲಿ. ಹಾಗಾಗಿ ಹ್ಯಾಡೇ ಮೇನ್ ವರ್ಬ್ ಆಗಿದೆ. ಅದು ಹೆಲ್ಪಿಂಗ್ ವರ್ಬ್ ಅಂತ ಕನ್ಸಿಡರ್ ಮಾಡಬೇಡಿ ಇಲ್ಲಿ. ಹಾಗಾಗಿ ವುಡ್ ಹಾಕೊಳ್ಳಿ. ಇಲ್ಲಿ ಹ್ಯಾಡ್ ಬಂದ ತಕ್ಷಣ ಇಲ್ಲಿ ವುಡ್ ಹ್ಯಾವ್ ಹಾಕೋದು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಹ್ಯಾಡ್ ಪಕ್ಕ ಒಂದು ಮೇನ್ ವರ್ಬ್ ಇದೆಯಾ ನೋಡ್ಕೊಳ್ಳಿ. ಮೇನ್ ವರ್ಬ್ ಇದ್ರೆ ಅವಾಗ ನೀವು ವುಡ್ ಹ್ಯಾವ್ ಹಾಕೊಳ್ಳಿ, ಸರಿ ಆಗುತ್ತೆ. ಆದ್ರೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಇದು ಹ್ಯಾಡ್ ಅನ್ನೋದು. ಪೊಸೆಸಿವ್ ಅಂದ್ರೆ ಹೊಂದಿರೋದು. ಯಾವಾಗೆ ಪಾಸ್ಟ್ ಟೆನ್ಸ್ ಹ್ಯಾಡ್, ಇದೇ ಮೇನ್ ವರ್ಬ್. ಹಂಗಾಗಿ ನೀವು ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ನೀವು ಈ ಕಡೆ ವುಡ್ ಹಾಕೋಬೇಕು. ನಿಮಗೆ ಮೋಸ್ಟ್ಲಿ ತುಂಬಾ ಕನ್ಫ್ಯೂಷನ್ ಏನ್ ಕೊಡಲ್ಲ, ತುಂಬಾ ಈಸಿಯಾಗಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 51. ಹೌದಾ? ಕ್ವಶನ್ ನಂಬರ್ 51 ಅಲ್ವಾ? ಕರೆಕ್ಟ್. ಇದು 49. ಓಕೆ, ಆಪ್ಷನ್ ಡಿ. ಹೌದಾ? ಈಗ ಕ್ವಶನ್ ನಂಬರ್ 51. Harish is a bright boy. Harish is a bright boy. Dash. The correct question tag for this sentence is. The correct question tag for this sentence is. Question tag ಮಾಡಬೇಕು. Question tag easy ಇರುತ್ತೆ. Was he? Isn't he? Is he? Wasn't he? Question tag ಸುಲಭ ಬಿಡಿ. ಈಸ್ ಅನ್ನ ಫಸ್ಟ್ ತಗೊಂಡಿರೋದು ಯಾವ್ದಿದೆ ನೋಡಿ. ಇಲ್ಲಿ ಎರಡರಲ್ಲಿದೆ. ಈಸ್ ತಗೊಳ್ಳೇಬೇಕು. ಇಲ್ಲಿ ನೆಗೆಟಿವ್ ಇಲ್ಲ ಅಂದ್ರೆ, ನಾಟ್ ಇಲ್ಲ ಅಂದ್ರೆ ಇಲ್ಲಿ ನಾಟ್ ತಗೊಂಡಿರೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ವಶನ್ ಅಲ್ಲಿ ನಾಟ್ ಇಲ್ಲ ಅಲ್ವಾ, ಇದರಲ್ಲಿ ನಾಟ್ ಇದೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಸ್ ಇದ್ರೆ ಇಲ್ಲಿ ಈಸ್ ನಾಟ್ ಇರ್ಬೇಕು. ಹೌದಾ? ಇನ್ನು ಹರೀಶ್ ಇದೆ. ಹರೀಶ್ಗೆ ಹೀ ತಗೋಬೇಕು, ಇಲ್ಲಿ ಪ್ರನೌನೇ ತಗೋಬೇಕು. ಹಾಗಾಗಿ ಇದೆ ರೈಟ್ ಆನ್ಸರ್. ತುಂಬಾ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಈ ಟ್ರಿಕ್ಸ್ ಅನ್ನ ಬಳಸ್ಕೊಳ್ಳಿ. ಸೇಮ್ ಹೆಲ್ಪಿಂಗ್ ವರ್ಬ್ ಇರುತ್ತೆ. ನಾಟ್ ಇಲ್ಲ ಅಂದ್ರೆ ನಾಟ್ ಇರುತ್ತೆ. ಕ್ವಶನ್ ಅಲ್ಲಿ ನಾಟ್ ಇದೆ ಅಂದ್ರೆ ಇಲ್ಲಿ ನಾಟ್ ಇರಲ್ಲ, ಅಷ್ಟೇ ಡಿಫ್ರೆನ್ಸ್. ಈಗ ಇಲ್ಲಿ ನಾಟ್ ಇಲ್ಲ, ಹಾಗಾಗಿ ಕ್ವಶನ್ ಟ್ಯಾಗ್ ಅಲ್ಲಿ ನಾಟ್ ಇರುತ್ತೆ. ಕ್ವಶನ್ ನಂಬರ್ 52. This student is dash most intelligent in the class. The suitable article to be used here is. Option A, A. Option B, N. Option C, the. Option D, none. ಯಾವೂ ಅಲ್ಲ. ಯಾವ್ದು ಕರೆಕ್ಟ್ ಇದೆ? ಎಸ್, ಆಪ್ಷನ್ ಸಿ. ದ ಮೋಸ್ಟ್ ಇಂಟೆಲಿಜೆಂಟ್ ಇನ್ ದಿಸ್ ಕ್ಲಾಸ್. ದ ಮೋಸ್ಟ್ ಹಾಕ್ಬೇಕು. ಆರ್ಟಿಕಲ್ ನ ಯೂಸ್ ಮಾಡ್ತಕ್ಕಂಥ ಸ್ಕಿಲ್ ಏನಪ್ಪಾ ಅಂದ್ರೆ, ಅಬ್ಜೆಕ್ಟಿವ್ ಇದೆಯಲ್ಲ, ಅಲ್ಲಿ ಸೂಪರ್ಲೇಟಿವ್ ಡಿಗ್ರಿ ನಲ್ಲಿ ಇರುತ್ತಲ್ಲ, ಅದಕ್ಕೆ ನೀವು ದ ಮೋಸ್ಟ್, ದ ಬ್ರೈಟೆಸ್ಟ್, ದ ಟಾಲೆಸ್ಟ್, ದ ಬೆಸ್ಟ್, ಈ ತರನೇ ಯೂಸ್ ಮಾಡಬೇಕು. ಸೂಪರ್ಲೇಟಿವ್ ಡಿಗ್ರಿ ನಲ್ಲಿ ಇರ್ತಕ್ಕಂತಹ ಅಡ್ಜೆಕ್ಟಿವ್ಸ್ಗೆ ದನ ಯೂಸ್ ಮಾಡಬೇಕು.
ತುಂಬಾ ಸ್ಮಾಲ್ ಟ್ರಿಕ್ಸ್ ಇವೆಲ್ಲ, ನೆನ್ಪಿಟ್ಕೋಬೇಕಷ್ಟೇ. Question number 53. I bought this book dash July 2014. Suitable preposition to be used here is. Preposition ಅನ್ನ ಯೂಸ್ ಮಾಡ್ಬೇಕಿರ್ಲಿ ನೀವು ಡ್ಯಾಶ್ ಗೆ. ಯಾವ ಪ್ರಿಪೋಸಿಷನ್? ಆಪ್ಷನ್ ಎ ಇನ್, ಆಪ್ಷನ್ ಬಿ ಆನ್, ಆಪ್ಷನ್ ಸಿ ಓವರ್, ಆಪ್ಷನ್ ಡಿ ಫಾರ್. ಯಾವ್ದು ಯೂಸ್ ಮಾಡ್ತೀರಿ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, July 2014. In July 2014. I bought this book in July 2014. Okay. By easy there. Question number 54. They respected him. Dash, he was an honest man. Suitable conjunction to be used. Nodi, the conjunction anna use ಮಾಡಬೇಕು. ಯಾವುದು? And, but, because, when. ಯಾವುದು ಯೂಸ್ ಮಾಡ್ತೀರಿ? Yes, because. They respected him because he was an honest man. ಅವನು ತುಂಬಾ ಆನೆಸ್ಟ್ ಮ್ಯಾನ್ ಆಗಿರುವುದರಿಂದ ಅವರು ರೆಸ್ಪೆಕ್ಟ್ ಕೊಡ್ತಾರೆ. ಇಲ್ಲಿ ಆಸ್ ಕೂಡ ಬರೆಯುವುದು, ಬಿಕಾಸ್ ಜಾಗದಲ್ಲಿ ಎಸ್ ಆಸ್ ಬರೆದ್ರೂ ಕೂಡ ಸರಿ ಆಗುತ್ತೆ. ಬಿಕಾಸ್ ಬರಿಬೇಕು ಅಂತ ಏನಿಲ್ಲ. ದೇ ರೆಸ್ಪೆಕ್ಟೆಡ್ ಹಿಮ್ ಆಸ್ ಹಿ ವಾಸ್ ಅನ್ ಆನೆಸ್ಟ್ ಮ್ಯಾನ್. ಅವನ್ ಆನೆಸ್ಟ್ ಮ್ಯಾನ್ ಆಗಿರುವುದರಿಂದ ಅವರು ರೆಸ್ಪೆಕ್ಟ್ ಕೊಟ್ಟರು. ಇಲ್ಲಿ ಅವರು ರೆಸ್ಪೆಕ್ಟ್ ಕೊಟ್ರು ಏಕೆಂದರೆ ಅಂತ ಅರ್ಥ. ಇಲ್ಲಿ ಏಕೆಂದರೆ ಅವನು ಆನೆಸ್ಟ್ ಮ್ಯಾನ್ ಆಗಿದ್ದ. ಆಸ್ ಬಂದ ತಕ್ಷಣ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇಲ್ಲಿ ಆಸ್ ಕೂಡ ಬರಬಹುದು. ನೆನ್ಪಿಟ್ಕೊಂಡಿರಿ, ಎಕ್ಸಾಮ್ ಅಲ್ಲಿ ಬಿಕಾಸ್ ಜಾಗಕ್ಕೆ ಆಸ್ ಕೊಟ್ಬಿಟ್ರೆ ಅದನ್ನೇ ಹಾಕಿ. ಕ್ವಶನ್ ನಂಬರ್ 55. ದ ಸಿಂಗರ್ ಸಿಂಗ್ಸ್ ಡ್ಯಾಶ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಹಾಕ್ಬೇಕಿರ್ಲಿ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಟು ಬಿ ಯೂಸ್ಡ್ ಹಿಯರ್. ದ ಸಿಂಗರ್ ಸಿಂಗ್ಸ್ ಡ್ಯಾಶ್. ಆಪ್ಷನ್ ಎ ಮೆಲೋಡಿಯಸ್, ಆಪ್ಷನ್ ಬಿ melodiously, option C melody, option D none. Yes, option B melodiously. The singer sings melodiously. ನೋಡಿ, sings melodiously. ಮೆಲೋಡಿಯಸ್ ಆಗಿ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾನೆ ಅಂತ. ಹಾಡು ಹೇಳೋದಕ್ಕಾಗುತ್ತೆ ಇದು. ಅವಾಗ ಸಾಮಾನ್ಯ ಅಡ್ವರ್ಬ್ ಎಲ್ವೈ ಇಂದಾನೆ, ಸಾಮಾನ್ಯ ಜಾಸ್ತಿ ಅಡ್ವರ್ಬ್ಗಳು ಎಲ್ವೈ ಇಂದಾನೆ ಇರುತ್ತೆ. ಎಲ್ವೈ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಟ್ರಿಕ್ ಇದು. ಓಕೆನಾ? ಅಡ್ವರ್ಬ್ಗೆ ಹಾಡು ಹೇಳೋದಕ್ಕೆ ಇದು ಮೆಲೋಡಿಯಸ್ಲಿ, ಹಂಗಾಗಿ ಸಿಂಗ್ಸ್ ಮೆಲೋಡಿಯಸ್ಲಿ ಅಡ್ವರ್ಬ್ ಆಗುತ್ತೆ. ಸಿಂಗರ್ಗಲ್ಲ ಇದು, ಹಾಡು ಹೇಳುವ ವರ್ಬ್ಗೆ ಇದು ಕ್ವಾಲಿಫೈ ಮಾಡ್ತಾರೋದ್ರಿಂದ ಇದು ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್ಗಳು ಸಾಮಾನ್ಯ ಎಲ್ವೈ ಇಂದ ಎಂಡ್ ಆಗ್ತವೆ. ಸಿಂಪಲ್ ಟ್ರಿಕ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 56. The subscription we use in a formal letter is. ಲೆಟರ್ ರೈಟಿಂಗ್ ಅಲ್ಲಿ ಇದನ್ನ ಮಾಡಿದೀನಿ ನಾನು. Your lovingly, yours faithfully, none of this. ಯಾವ್ದು ಉತ್ತರ? ಎಸ್, ಸಬ್ಸ್ಕ್ರಿಪ್ಷನ್ ಯಾವ್ದಪ್ಪ ಅಂದ್ರೆ yours faithfully. ಇಲ್ಲಿ ಒಂದ್ ಎಸ್ ಇಲ್ಲ ಅಂದ್ರೂ ಆಗಲ್ಲ. ನೋಡಿ, ಇಲ್ಲಿ ಒಂದ್ ಎಸ್ ಇಲ್ಲ. ಇಲ್ಲಿ ನೋಡಿದ ತಕ್ಷಣ ಇಲ್ಲಿ ಎಸ್ ಇರುತ್ತೋ ಇರಲ್ವೋ ಅದನ್ನ ಗಮನಿಸಕ್ಕೆ ಹೋಗಲ್ಲ. ಆಪ್ಷನ್ ಎ ಶೇರ್ ಮಾಡು ಅಂತ ಹೋಗ್ಬಿಟ್ಟಿರ. ನೋ, yours ಇರ್ಬೇಕು. ಆಮೇಲೆ ಏನಾದ್ರು ಒಂದ್ ಕಡೆ ಕಾಮ ಗಿಮ ಇದ್ಬಿಟ್ರೆ ಅದು ಆಗಲ್ಲ. ಆರ್ ಪಕ್ಕದಲ್ಲಿ ಏನಾದ್ರು ಕಾಮ ಇದ್ರೆ ಅದು ಆಗಲ್ಲ. ಸಣ್ಣ ಸಣ್ಣ ತಪ್ಪುಗಳನ್ನ ಕೊಟ್ಟಿರ್ತಾರೆ, ಯೋಚನೆ ಮಾಡಿ ನೀವಲ್ಲಿ ಉತ್ತರ ಕೊಡ್ಬೇಕು. yours love faithfully, yours lovingly, ಇದೆಲ್ಲ ಸಬ್ಸ್ಕ್ರಿಪ್ಷನ್. ಇನ್ನು ಮೈ ಡಿಯರ್ ಫಾದರ್ ಅಂತ ಇರುತ್ತಲ್ಲ, ಅದು ಮಾತ್ರ ಸಲ್ಯುಟೇಷನ್. ನೆನ್ಪಿಟ್ಕೊಳ್ಳಿ, ಸಲ್ಯುಟೇಷನ್ ಬರ್ಬೋದು, ಇಲ್ಲ ಸಬ್ಸ್ಕ್ರಿಪ್ಷನ್ ಬರ್ಬೋದು. ಇವೆರಡರಲ್ಲೊಂದು ಬರುತ್ತೆ ಸಾಮಾನ್ಯ, ನೆನ್ಪಿಟ್ಕೊಳ್ಳಿ. According to Swami's father, dash is important. ಸ್ವಾಮಿಯ ತಂದೆಯ ಪ್ರಕಾರ ಯಾವುದು ಇಂಪಾರ್ಟೆಂಟ್? ಸ್ಟ್ರೆಂತ್, ಏಜ್, ಕರೇಜ್, ಆಲ್ ಆಫ್ ದಿಸ್. ಈ ಮೂರುವೆ ಆಲ್ ಆಫ್ ದಿಸ್ ಅಂದ್ರೆ ಯಾವುದು ಕರೆಕ್ಟ್ ಆನ್ಸರ್? ಎಸ್, ಕರೇಜ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 58. As night advanced, Swami remembered all the stories. Option A, his chum Mani. Option B, Muniswami's father. Option C, 4th standard classmate. D, all of these. ಯಾವ್ದು ಕರೆಕ್ಟ್? ಯಾವ್ದು ಕರೆಕ್ಟ್?
ಎಸ್, ಆಲ್ ಆಫ್ ದಿಸ್. ನೈಟ್ ಅಡ್ವಾನ್ಸ್ ಆದಂಗ ಹತ್ರ ಬಂದಂಗೆ ಅವನಿವೆಲ್ಲವೂ ನೆನಪಿಸ್ಕೊತಾನೆ. ಮುನಿಸ್ವಾಮಿ ಮಣಿನೂ ನೆನಪಿಸ್ಕೊತಾನೆ, ಮುನಿಸ್ವಾಮಿ ಫಾದರ್ ನೆನಪಿಸ್ಕೊತಾನೆ, ಅವನ ಕ್ಲಾಸ್ಮೇಟ್ ಅನ್ನು ಕೂಡ ನೆನಪಿಸ್ಕೊತಾನೆ. ತೊಂದರೆ ಆಗಿತ್ತು ಇದೆಲ್ಲ ಅವ್ರಿಗೆ, ಆ ದೇವದ ಕಥೆಗಳು ಇವೆಲ್ಲನೂ ನೆನಪಿಸ್ಕೊತಾನೆ ನೈಟ್ ಹತ್ರ ಬಂದಂಗೆ. ಎಲ್ಲ ನಾವು ಮಲ್ಟಿಪಲ್ ಚಾಯ್ಸ್ ಗಳನ್ನ ನೀವು ಓದಿದ್ರೆ ಆ ಚಾಪ್ಟರ್ ನ ತೆಗೆದು ಅಲ್ಲಿ ನಾನು ಎಲ್ಲಕ್ಕೂ ವಿಡಿಯೋ ಮಾಡಿದ್ದೇನೆ. ಸಾಮಾನ್ಯ ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಅಲ್ಲೇ ಉತ್ತರ ಸಿಗುತ್ತೆ ವಿಡಿಯೋದಲ್ಲಿ. ಒಂದ್ ಕಡೆಯಿಂದ ಡಿಟೈಲ್ ಆಗಿ ನೋಡಿ. ಕ್ವಶನ್ ನಂಬರ್ 59. ಸ್ವಾಮಿ ಯೂಸ್ ದಿಸ್ ಡ್ಯಾಶ್ ಆಸ್ ಎ ಮಾರ್ಟಲ್ ವೆಪನ್. ಮಾರ್ಟಲ್ ವೆಪನ್ ಆಗಿ ಸ್ವಾಮಿ ಯೂಸ್ ಮಾಡಿದೆ ಅಂತವು ಟೀತ್, ಲೆಗ್ಸ್, ಆರ್ಮ್ಸ್, ಹೆಡ್. ಯಾವುದು? ಎಸ್, ಟೀತ್ನ ಹಲ್ಲನ್ನ ಯೂಸ್ ಮಾಡ್ತಾನೆ, ಅವ್ನ ಕಾಲಿಗೆ ಕಚ್ತಾನಲ್ಲ, ಅದು ಮಾರ್ಟಲ್ ವೆಪನ್ ತರ ಯೂಸ್ ಮಾಡ್ತಾನೆ. ಕ್ವಶನ್ ನಂಬರ್ 60. Roma Thalreja was dash year old call center executive. Option A 20, option B 21, option C 22, option D 19. All correct? Yes. Option B 21-year-old Roma Thalreja. Yes, question number 61. Benji, आप ठीक है? The speaker here is Benji, आप ठीक है? Sister, are you okay? ಅಂತ ಸಿಸ್ಟರ್ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ. ದ ಸ್ಪೀಕರ್ ಈ ಸ್ಪೀಕರ್ ಅಂದ್ರೆ ಮಾತನಾಡಿದವರು ಯಾರು ಈ ಮಾತನ್ನ? ಬಾಲೇಶ್ವರ್ ಮಿಶ್ರಾ, ದಿನೇಶ್ ತಾಲ್ರೇಜಾ, ಟ್ರಕ್ ಡ್ರೈವರ್, ಡಾಕ್ಟರ್ ಅನಿಲ್ ಅಗರ್ವಾಲ್. ಯಾವುದು? ಎಸ್, ಬಾಲೇಶ್ವರ್ ಮಿಶ್ರಾ. Next, question number 62. Don Anselmo inherited the land from his dash. ಡಾನ್ ಅನ್ಸೆಲ್ಮೋ ಅವರಿಗೆ ಲ್ಯಾಂಡ್ ಬಂದಿದ್ದು ಯಾರಿಂದ? ಫಾದರ್, ಮದರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್. ಯಾರಿಂದ ಬಂತು? ಎಸ್ ಎಸ್, ಯಾರಿಂದ? ಎಸ್, ಮದರ್ ಇಂದ. ಡಾನ್ ಅನ್ಸೆಲ್ಮಗೆ ಅವರ ಭೂಮಿ ಬಂದಿದ್ದು ಅವರ ತಾಯಿಯಿಂದ. The old man was dash understanding, quick, unhurried, witty. Yes, ಯಾವುದು? ಎಸ್, unhurried. ಓಲ್ಡ್ ಮ್ಯಾನ್ ಅನ್ಹರಿಡ್ ಆಗಿದ್ದು. ಅನ್ಹರಿಡ್ ಅಂದ್ರೆ ಅರ್ಜೆಂಟ್ ಇಲ್ಲ ಅವ್ರಿಗೆ, ಯಾವ್ದು ಅರ್ಜೆಂಟ್ ಇಲ್ಲದೆ ಇರೋದಕ್ಕೆ ಅನ್ಹರಿಡ್ ಅಂತೀವಿ. ಅರ್ಜೆಂಟ್ ಇಲ್ಲದೆ ಇರೋದಕ್ಕೆ ಅವರು ಆ ಡೀಲಿಂಗ್ ಅನ್ನ, ಲ್ಯಾಂಡ್ ಸೇಲ್ ಮಾಡ್ತಕ್ಕಂಥ ಡೀಲಿಂಗ್ ಅನ್ನು ನಿಧಾನವಾಗಿ ಮಾಡಿದ್ರು. ಅವ್ರಿಗೇನು ಅರ್ಜೆಂಟ್ ಇರ್ಲಿಲ್ಲ. ಎಸ್, ಕ್ವಶನ್ ನಂಬರ್ 64. ಡಾನ್ ಅನ್ಸೆಲ್ಮೋ ಸೋಲ್ಡ್ ಇಸ್ ಲ್ಯಾಂಡ್ ಬಟ್ ಡಿಡಂಟ್ ಸೆಲ್ ಇಸ್ ಡ್ಯಾಶ್. ಡಾನ್ ಅನ್ಸೆಲ್ಮೋ ಲ್ಯಾಂಡ್ ಅನ್ನ ಮಾರಿದ್ರು, ಆದ್ರೆ ಡ್ಯಾಶ್ ಅನ್ನ ಮಾರ್ಲಿಲ್ಲ. ಏನನ್ನ ಮಾರ್ಲಿಲ್ಲ? ಟ್ರೀಸ್, ಕ್ರೀಕ್, ಓಲ್ಡ್ ಹೌಸ್, ವೆಟ್ ಲ್ಯಾಂಡ್. ಎಸ್, ವೆರಿ ಈಸಿ. ಟ್ರೀಸ್. ಟ್ರೀಸ್ ಅನ್ನ ಅವರು ಮಾರ್ಲಿಲ್ಲ. 65. According to Buddha, caste divisions in the world are, ಪ್ರಪಂಚದಲ್ಲಿ ಕ್ಯಾಸ್ಟ್ ಡಿವಿಷನ್ಸ್ ಗಳು ಅಂದ್ರೆ ಬುದ್ಧನ ಪ್ರಕಾರ ಯಾವುವು? ಆಪ್ಷನ್ ಎ ನೋಬಲ್ ಅಂಡ್ ಇಗ್ನೋಬಲ್, ಆಪ್ಷನ್ ಬಿ ಚಾರಿಟಬಲ್ ಅಂಡ್ ಮೈಸರ್ಸ್, ಆಪ್ಷನ್ ಸಿ ಪಂಡಿತ್ಸ್ ಅಂಡ್ ಇನ್ನೋಸೆಂಟ್ಸ್, ಆಪ್ಷನ್ ಡಿ ನನ್ ಆಫ್ ದಿಸ್. ಯಾವುವು ಅಲ್ಲ ನನ್ ಆಫ್ ದಿಸ್ ಅಂದ್ರೆ, ಹೇಳಿ. ಎಸ್, ಆಪ್ಷನ್ ಎ ನೋಬಲ್ ಅಂಡ್ ಇಗ್ನೋಬಲ್ ಅಂತ ಎರಡು ಕ್ಯಾಸ್ಟ್ ಇರ್ತದೆ. ನೋಬಲ್ ಅಂಡ್ ಇಗ್ನೋಬಲ್ ಅಂತ ಇದೊಂದು ಡಿವಿಷನ್ ಯಾರು ಬುದ್ಧ ಮಾಡಿತ್ತು. ಕ್ಯಾಸ್ಟ್ ಡಿವಿಷನ್ಸ್ ಇನ್ ದ ವರ್ಲ್ಡ್ ಆರ್ ನೋಬಲ್ ಅಂಡ್ ಇಗ್ನೋಬಲ್ ಅಂತ ಬುದ್ಧ ಹೇಳಿತ್ತು. ಕ್ವಶನ್ 66. ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ವಾಸ್. ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಫಸ್ಟ್ ಲಾ ಮಿನಿಸ್ಟರ್ ಯಾರು? ಮೊದಲ ಕಾನೂನು ಮಂತ್ರಿ. ಎಸ್, ವೆರಿ ಈಸಿ.
Dr. B.R. Ambedkar, Sardar Patel, Jawaharlal Nehru, Maulana Abul Kalam. Yes, Dr. B.R. Ambedkar. Question number 67. Who suggested Smita to go to the park? ಸ್ಮಿತಾಳನ್ನ ಪಾರ್ಕಿಗೆ ಹೋಗ್ಲಿಕ್ಕೆ ಸಲಹೆ ಕೊಟ್ಟವರು ಯಾರು? ಆಪ್ಷನ್ ಎ ಹರ್ ಫಾದರ್, ಆಪ್ಷನ್ ಬಿ ಹರ್ ಮದರ್, ಆಪ್ಷನ್ ಸಿ ಆಂಟ್ ಸುಶೀಲಾ, ಆಪ್ಷನ್ ಡಿ ಮಸ್ಟಾಶಿಯಡ್ ಮ್ಯಾನ್. ಯಾರು? ಎಸ್, ಆಪ್ಷನ್ ಸಿ ಆಂಟ್ ಸುಶೀಲಾ. Question number 68. The chance of lifetime. Who said this? ಇಡೀ ನನ್ನ ಲೈಫ್ ಟೈಮ್ ಅಲ್ಲಿ ಇದು ಅಪರೂಪವಾದಂತಹ ಅವಕಾಶ ಅಂತ ಹೇಳಿದವರು ಯಾರು? ಅನಂತ್, ಸ್ಮಿತಾ, ಅನಂತ್ ಮದರ್, ಪಂಡಿತ್ ರವಿಶಂಕರ್. ಎಸ್, ಅನಂತ್ ಹೇಳಿದ್ದು ದಿಸ್ ಇಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತಾನೆ. ಯಾವಾಗ ರವಿಶಂಕರ್ ದವ್ರದ್ದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತಲ್ಲ, ಅದು ಚಾನ್ಸ್ ಆಫ್ ಲೈಫ್ ಟೈಮ್ ಅಂತ ಅನಂತ್ ಹೇಳ್ತಾ ಇರ್ತಾರೆ ಯಾವಾಗ. ಎಸ್, ಕ್ವಶನ್ ನಂಬರ್ 69. ಸತೀಶ್ ಗುಜ್ರಾಲ್ಸ್ ಫಾದರ್ ವಾಸ್. ಸತೀಶ್ ಗುಜ್ರಾಲ್ ಅವರ ಫಾದರ್ ಏನಾಗಿದ್ರು? ಯಾರಾಗಿದ್ರು? ಸತೀಶ್ ಗುಜ್ರಾಲ್ ತಂದೆ ಯಾರಾಗಿದ್ರು? ಎಸ್, ಇಂದರ್, ಅವತರ್ ನರೇನ್, ಸುರೇಂದರ್, ನನ್ ಆಫ್ ದಿಸ್. ನನ್ ಆಫ್ ದಿಸ್ ಅಂದ್ರೆ ಇವ್ ಯಾವೂ ಅಲ್ಲ ಅಂತ. ಏನೂ ಅಲ್ಲ, ಬಿನೂ ಅಲ್ಲ, ಸಿನೂ ಅಲ್ಲ ಅನ್ನೋದಾದ್ರೆ ನೀವು ಡಿ ಹಾಕ್ಬೇಕಾಗುತ್ತೆ ಆಪ್ಷನ್. ನನ್ ಆಫ್ ದೀಸ್ ಅನ್ನೋದಾದ್ರೆ ಯಾವುದೂ ಅಲ್ಲ ಅಂತ. ನನ್ ಅಂದ್ರೆ ಯಾವುದೂ ಅಲ್ಲ, ಇದು ಯಾವುದೂ ಅಲ್ಲ ಅಂತ. ಇದರಲ್ಲಿ ಯಾವ್ದು? ಮೂರರಲ್ಲಿ ಹಾಕಿದ್ರೆ ಎಸ್, ಅವ್ರ ತಂದೆ ಅವತರ್ ನರೇನ್. ಸತೀಶ್ ಅವರ ತಂದೆ ಹೆಸರು ಅವತರ್ ನರೇನ್. ನೆಕ್ಸ್ಟ್ ಕ್ವಶನ್ ನಂಬರ್ 70. Satish and his family went for hiking to dash. ಸತೀಶ್ ಮತ್ತೆ ಅವನ ಫ್ಯಾಮಿಲಿ ಹೈಕಿಂಗಿಗೆ ಹೋಗ್ತಾರೆ. ಯಾವ ಊರಿಗೆ ಹೋದ್ರು ಹೈಕಿಂಗಿಗೆ? ಹಿಮಾಲಯಾಸ್, ನೇಪಾಳ್, ಕನ್ಯಾಕುಮಾರಿ, ಕಾಶ್ಮೀರ್. ಹೇಳಿ ಉತ್ತರನ. ಎಸ್, ಕಾಶ್ಮೀರ್. ಕಾಶ್ಮೀರ್ಗೆ ಹೋದ್ರು ಹೈಕಿಂಗಿಗೆ ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 71. The poet's granny learned to climb tree at the age of. ಪೊಯೆಟ್ ಅವರ ಅಜ್ಜಿ ಇದ್ರಲ್ಲ, ಅವರು ಮರ ಹತ್ತೋದನ್ನ ಯಾವ ಏಜ್ ನಲ್ಲಿ ಕಲ್ತರು? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 62, ಆಪ್ಷನ್ ಡಿ 60. ಎಸ್, ಪೊಯೆಟ್ಸ್ ಗ್ರಾನಿ ಇದ್ರಲ್ಲ, ಅವರು ಮರ ಹತ್ತೋದನ್ನ ಯಾವ ಏಜ್ ಅಲ್ಲಿ ಕಲ್ತರು? ಹೇಳಿ. ಎಸ್, at the age of 6. At the age of 6. ಹೌದಾ? 6ನೇ ವರ್ಷದಲ್ಲಿದ್ದಾಗ ಅವರು ಕಲ್ತಿದ್ದು. ಯಾರು? ಪೊಯೆಟ್ಸ್ ಗ್ರಾನಿ 6ನೇ ಏಜ್ ಅಲ್ಲಿ ಇದ್ದಾಗ ಅವ್ರು ಮರ ಹತ್ತೋದನ್ನ ಕಲ್ತಾರೆ. ಮಿಸ್ ಆಗಿ 62 ಅಂದ್ಬಿಟ್ಟಿರಾ? ಯಾಕೆ ಹೇಳಿ? ನೀವು 62 ಅನ್ನೋದನ್ನ ಜಾಸ್ತಿ ಓದಿದಿರಿ ಸಮ್ಮರಿ ಓದುವಾಗ, ಹೌದಾ? ಅಟ್ ದಿ ಏಜ್ ಆಫ್ 62 she could climb the trees, so she was called as genius ಅಂತ ಓದಿದಿರಿ. ಜೀನಿಯಸ್ ಅಂತ ಯಾಕೆ ಕರಿತೀವಿ? ಅಟ್ ದಿ ಏಜ್ ಆಫ್ 62 ನಲ್ಲೂ ಅವಳು ಮರ ಹತ್ತಾ ಇದ್ಲು ಚೆನ್ನಾಗಿ, ಈಸಿಯಾಗಿ. ಅದೇ ಕ್ವಶನ್ ಬಂದ್ರೆ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಜೀನಿಯಸ್ ಅಂತ ಯಾಕೆ ಕರಿತಿದ್ರು? 62 ಏಜ್ ನಲ್ಲಿ ಮರ ಹತ್ತಾ ಇದ್ಲು, ಅದು ಬಂದ್ರು ಬರ್ಬೋದು. ಆದ್ರೆ ಕಲ್ತಿದ್ದು ಮಾತ್ರ, ಲರ್ನ್ಟ್ ಅಂದ್ರೆ ಕಲ್ತಿದ್ದು, ಕಲ್ತಿದ್ದು ಮಾತ್ರ 6 ಅಲ್ಲಿ, 6ನೇ ವರ್ಷದಲ್ಲಿದ್ದಾಗ. ಕ್ವಶನ್ ನಂಬರ್ 72. Who built the tree house to Granny? ಗ್ರಾನಿಗೆ ಮರ ಹತ್ತುದನ್ನ
ಮರದ ಮೇಲೆ ಮನೆಯನ್ನ, ಟ್ರೀ ಟಾಪ್ ಹೌಸ್ ಅಂತೀವಿ. ಅದನ್ನ ಗ್ರಾನಿಗೆ ಕಟ್ಕೊಟ್ಟವರು ಯಾರು? ಹೂ ಅಂದ್ರೆ ಯಾರು? ಪೊಯೆಟ್, ಹರ್ ಹಸ್ಬೆಂಡ್, ಹರ್ ನೈಬರ್ಸ್, ಪೊಯೆಟ್ ಅಂಡ್ ಹಿಸ್ ಫಾದರ್. ಯಾರು? ಎಸ್, ಪೊಯೆಟ್ ಅಂಡ್ ಹಿಸ್ ಫಾದರ್. ರಸ್ಕಿನ್ ಬಾಂಡು ಮತ್ತೆ ಅವ್ರ ತಂದೆ ಇಬ್ರು ಸೇರ್ಕೊಂಡು ಮರದ ಮೇಲೆ ಮನೆಯನ್ನ ಕಟ್ಕೊಡ್ತಾರೆ. ರಸ್ಕಿನ್ ಬಾಂಡ್ ಪೊಯೆಟ್, ಮತ್ತೆ ಅವ್ರ ತಂದೆ ಕಟ್ಕೊಡ್ತಾರೆ. Question number 73. Which one of the following is a divine power according to Portia? Portia ಪ್ರಕಾರ ಡಿವೈನ್ ಪವರ್ ಅಂದ್ರೆ ದೈವಿಕ ಶಕ್ತಿ, ದೇವರ ಶಕ್ತಿ ಅಂತೀವಲ್ಲ ಅದು. ಯಾವುದು? ಮಸ್ಸಿನ, ಆಂಗರ್, ಇಂಟೆಲಿಜೆನ್ಸ್, ಆಲ್ ಆಫ್ ದಿಸ್. ಮಸ್ಸಿ, ಆಂಗರ್, ಇಂಟೆಲಿಜೆನ್ಸ್, ಆಲ್ ಆಫ್ ದಿಸ್. ಆಲ್ ಆಫ್ ದಿಸ್ ಅಂದ್ರೆ ಎಲ್ಲವೂ, ಇವು ಮೂರೂ ಕೂಡ ಅಂತ ಹೇಳೋದಾದ್ರೆ ಆಲ್ ಆಫ್ ದಿಸ್. ಮೂರು ಅಲ್ಲ ಅನ್ನೋದಾದ್ರೆ ನನ್ ಆಫ್ ದಿಸ್ ಅಂತ ಇರುತ್ತೆ, ಅದು ಬೇರೆ ಆಪ್ಷನ್ ಹೇಳಿದೀನಿ ಈಗ ಆಲ್ರೆಡಿ. ಯಾವುದು? ಡಿವೈನ್ ಪವರ್. ನೆನ್ಪಿಟ್ಕೊಳ್ಳಿ, ಡಿವೈನ್ ಪವರ್ ಅಂದ್ರೆ ಅದ್ಭುತ ಶಕ್ತಿ, ದೈವಿಕ ಶಕ್ತಿ ಅಂತೀವಲ್ಲ ಅದು, ದೇವರ ಶಕ್ತಿ ಅಂತೀವಲ್ಲ ಅದು. ಎಸ್, ಯಾವುದು? ಮರ್ಸಿ, ದೈವಿಕ ಶಕ್ತಿ ಮರ್ಸಿ. Question number 74. The quality of mercy is blessed. Quality of mercy ಅದು ಬ್ಲೆಸ್ ಆಗಲ್ಪಡುತ್ತೆ ಎಷ್ಟು ಸಾರಿ? ಒನ್ಸ್, ಮೆನಿ ಟೈಮ್ಸ್, ಟ್ವೈಸ್, ಥ್ರೈಸ್. ಒನ್ಸ್ ಅಂದ್ರೆ ಒಮ್ಮೆ, ಮೆನಿ ಟೈಮ್ಸ್ ಅಂದ್ರೆ ಹಲವು ಬಾರಿ, ಟ್ವೈಸ್ ಅಂದ್ರೆ 2 ಸಾರಿ, ಥ್ರೈಸ್ ಅಂದ್ರೆ 3 ಸಾರಿ. ಎಷ್ಟು ಸಾರಿ ಬ್ಲೆಸ್ ಆಗಲ್ಪಡುತ್ತೆ? ಎಸ್, ಆಪ್ಷನ್ ಸಿ, ಟ್ವೈಸ್, 2 ಸಾರಿ. ಗಿವರ್ಗೆ ಮತ್ತೆ ಟೇಕರ್ ಐ ಮೀನ್ ರಿಸೀವರ್ ಅಂತ. ಕೊಡೋರ್ಗೆ ಮತ್ತೆ ತಗೊಳ್ಳೋರ್ಗೆ ಇಬ್ರಿಗೂ ಬ್ಲೆಸ್ ಆಗಲ್ವಾ? ದಟ್ ಈಸ್ ಟ್ವೈಸ್, 2 ಸಾರಿ ಬ್ಲೆಸ್ ಆಗಲ್ಪಡುತ್ತೆ. ಎಸ್. Question number 75. According to the poet, epics in stones are. ಪೊಯೆಟ್ ಪ್ರಕಾರ ಮರದ ಸ್ಟೋನ್ ಅಂದ್ರೆ ಕಲ್ಲಿನಲ್ಲಿ ಎಪಿಕ್ಸ್ ಇರುತ್ತೆ. ಅದು ಎಲ್ಲಿ? ಕಲ್ಲಿನಲ್ಲಿ ಎಪಿಕ್ಸ್ ನ ಕೆತ್ತಿದ್ದಾರೆ, ಅದು ಯಾವ್ದ್ರಲ್ಲಿರುತ್ತೆ? ರಾಕ್ಸ್ ಅಲ್ಲಿ, ರಾಕ್ ಕಟ್ ಟೆಂಪಲ್ಸ್, ಮಿಲ್ಸ್, ಡ್ಯಾಮ್ಸ್. ಎಸ್, ಆಪ್ಷನ್ ಬಿ, ರಾಕ್ ಕಟ್ ಟೆಂಪಲ್ಸ್. ಟೆಂಪಲ್ ಅಲ್ಲಿ ಕಲ್ಲಿನಿಂದ ಕೆತ್ತಿರಲ್ವಾ? ರಾಮಾಯಣ, ಮಹಾಭಾರತದ ಪುರಾಣ ಕಥೆಗಳನ್ನ ಕೆತ್ತಿರ್ತಾರೆ, ಹೌದಾ? ಅದೇ ಎಪಿಕ್ಸ್ ಅಂದ್ರೆ, ರಾಕ್ ಕಟ್ ಟೆಂಪಲ್ಸ್ ಅಂತ. 76. The Motherland wrote the book of. ಮದರ್ಲ್ಯಾಂಡ್ ಅನ್ನೋಳು ಒಂದು ಪುಸ್ತಕ ಬರೀತಾಳೆ, ಆ ಪುಸ್ತಕ ಯಾವುದು? ಬುಕ್ ಆಫ್ ಸಾರೋ, ಬುಕ್ ಆಫ್ ಮಾರೋ, ಬುಕ್ ಆಫ್ ಹ್ಯಾಪಿನೆಸ್, ಬುಕ್ ಆಫ್ ಸೀಸ್. ಯಾವುದು? ಎಸ್, ಆಪ್ಷನ್ ಬಿ, ಬುಕ್ ಆಫ್ ಮಾರೋ. ಬುಕ್ ಆಫ್ ಮಾರೋ ಅಂದ್ರೆ ಟುಮಾರೋ ಅಂತ, ನಾಳಿನ ಪುಸ್ತಕ. ನಾಳಿನ ಪುಸ್ತಕ ಅಂದ್ರೆ ಫ್ಯೂಚರ್ ಆಫ್ ಇಂಡಿಯಾ ಅಂತ, ಭಾರತದ ಒಂದು ಫ್ಯೂಚರ್ ಹೀಗಿರ್ಬೇಕು ಅಂತ ಒಂದು ಪುಸ್ತಕ ಬರೀತಾಳೆ ಅವಳು, ಮದರ್ ಇಂಡಿಯಾ. 77. The ಜಾರ್ಜ್ ಪ್ಲೇಯರ್ ಚೇಂಜಸ್ ಆಸ್ ಎ ಡ್ಯಾಶ್. ಜಾರ್ಜ್ ಪ್ಲೇಯರ್ ಹಾಡನ್ನ ಹೇಳ್ತಾ ಹೇಳ್ತಾ ಚೇಂಜ್ ಆಗ್ತಾರಲ್ವಾ? ಏನಾಗಿ ಚೇಂಜ್ ಆದ್ರು ಅವರು? ಬೋಟ್, ಟ್ರೀ, ಬರ್ಡ್, ಗಾಡ್. ವೆರಿ ಈಸಿ. ಅವ್ರ ಹಾಡನ್ನ ಹೇಳ್ತಾ ಹೇಳ್ತಾ ಬ್ಲ್ಯಾಕ್ ಮ್ಯಾನ್ ಆಗಿರ್ಲಿಲ್ಲ, ಅವರು ಬರ್ಡ್ ಆಗಿದ್ರಲ್ಲ, ಬರ್ಡ್ ಆಗಿ ಚೇಂಜ್ ಆಗ್ತಾರೆ. ಎಸ್. Question number 78. The speaker of the poem, The Blind Boy is. The poet, the blind boy, the sun, light. Speaker of the poem, The Blind Boy. Blind Boy ಅನ್ನೋ ಪದ್ಯದಲ್ಲಿ ಮಾತಾಡ್ತಾ ಇದಾರಲ್ಲ, ಅವ್ರು ಯಾರು ಈ 4 ಜನದಲ್ಲಿ? ಹೇಳಿ. ಎಸ್, ದ ಬ್ಲೈಂಡ್ ಬಾಯ್ ಮಾತಾಡ್ತಾ ಇರೋದು.
ಕವಿ ಮಾತಾಡ್ತಾ ಇದ್ರು ಅಂತ ಬರ್ದ್ಬಿಟ್ಟಿರಾ? ಬ್ಲೈಂಡ್ ಬಾಯ್ ಮಾತಾಡ್ತಾ ಇದ್ದಾರೆ ಅಂತ ಬರಿಬೇಕು. ಬ್ಲೈಂಡ್ ಬಾಯ್ ಓದುಗಾರನ ಉದ್ದೇಶಿಸಿ ಮಾತನಾಡ್ತಾ ಇರೋದು. Question number 79. The mysterious parcel brought to Mohan's house was. ಮೋಹನ್ ಮನೆಗೆ ಒಂದು ಮಿಸ್ಟೀರಿಯಸ್ ಪಾರ್ಸೆಲ್, ರಹಸ್ಯವಾಗಿ ಒಂದು ಪಾರ್ಸೆಲ್ ತಂದ್ರು. ನ್ಯೂಸ್ ಪೇಪರ್ ಕವರ್ಡ್ ಪಾರ್ಸೆಲ್. ಅದ್ಯಾವುದು? ಎ ಟ್ರೈಸಿಕಲ್, ಎ ಸೈಕ್ಲೋಸ್ಟೈಲಿಂಗ್ ಮಷೀನ್, ರೇಡಿಯೋ, ಎ ಕಂಪ್ಯೂಟರ್. ಎಸ್, ಆಪ್ಷನ್ ಬಿ, ಸೈಕ್ಲೋಸ್ಟೈಲಿಂಗ್ ಮಷೀನ್. ಮಹಾತ್ಮ ಗಾಂಧಿ ಸ್ಪೀಚ್ ಅನ್ನ ಅವರು ಒಂದು ಪಾಂಪ್ಲೆಟ್ಸ್ ತಯಾರು ಮಾಡ್ತಿದ್ರಲ್ಲ, ಅದ್ರ ಕಾಪಿ ಮಾಡಕ್ಕೋಸ್ಕರ ಮಹಾತ್ಮ ಗಾಂಧಿಯ ಸ್ಪೀಚ್ ನ ಈ ಸೈಕ್ಲೋಸ್ಟೈಲಿಂಗ್ ಮಷೀನ್ ಅನ್ನ ಬಳಸ್ತಾ ಇದ್ರು. ಅದು ಆ ಮಿಸ್ಟೀರಿಯಸ್ ಪಾರ್ಸೆಲ್ ಅಲ್ಲಿ ಇತ್ತು, ಮೋಹನ್ ಮನೆಗೆ ತಂದಿದ್ದಂತ ಪಾರ್ಸೆಲ್ ಅಲ್ಲಿ. ಕ್ವಶನ್ ನಂಬರ್ 80. ಹನಿಫುದ್ದೀನ್ ಬಿಕೇಮ್ ಎ ಮಾರ್ಟಿರ್ ಇನ್ ಡ್ಯಾಶ್ ವಾರ್. ಕಾರ್ಗಿಲ್ ವಾರ್, ಪುಲ್ವಾಮಾ ವಾರ್, ಟರ್ಟಕ್ ವಾರ್, ಬಾಂಗ್ಲಾದೇಶ್ ವಾರ್. ಯಾವ ವಾರಲ್ಲಿ ಹನಿಫುದ್ದೀನ್ ಮಾರ್ಟಿರ್ ಆದ್ರು? ಮಾರ್ಟಿರ್ ಅಂದ್ರೆ ಹುತಾತ್ಮರಾಗೋದು. ಹುತಾತ್ಮ ಅಂದ್ರೆ ಒನ್ ಹೂ ಸ್ಯಾಕ್ರಿಫೈಸ್ ಫಾರ್ ಹಿಸ್ ನೇಷನ್. ರಾಷ್ಟ್ರಕ್ಕೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನಲ್ಲ, ಅವನಿಗೆ ಮಾರ್ಟಿರ್ ಅಂತ ಕರಿತೀವಿ. ಯಾವ ಯುದ್ಧದಲ್ಲಿ ಹನಿಫುದ್ದೀನ್ ಮಾರ್ಟಿರ್ ಆದ? ಎಸ್, ಕಾರ್ಗಿಲ್ ಯುದ್ಧದಲ್ಲಿ. ಕಾರ್ಗಿಲ್ ಯುದ್ಧದಲ್ಲಿ ಅವನು ಮರಣವನ್ನು ಹೊಂದ್ತಾನೆ, ಹುತಾತ್ಮನಾಗ್ತಾನೆ. ನೋಡಿ ವಿದ್ಯಾರ್ಥಿಗಳೇ, 80 ಕ್ವಶನ್ಸ್ ಮುಗಿಸಿದೀನಿ. ಮುಂದೆ ಹಿಂದಿ ಕಂಟಿನ್ಯೂ ಆಗುತ್ತೆ, ಓಕೆನಾ? ನೆಕ್ಸ್ಟ್ ನಾನು ಸಾಧ್ಯ ಆದ್ರೆ ನೋಡೋಣ, ಟೈಮ್ ಇಫ್ ದ ಟೈಮ್ ಪರ್ಮಿಟ್ಸ್, ಮತ್ತೆ ಪುನಃ ಮತ್ತೆ ಬೇರೆ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಒಂದು 3-4 ಟಾಪಿಕ್ಸ್, ಗ್ರಾಮರ್ ಟಾಪಿಕ್ಸ್ ಇದೆ ಎಕ್ಸಾಮಿಗೆ ಬರುವಂತದ್ದು, ಅದು ಮುಗಿಸ್ಕೊಡ್ತೀನಿ. ಮಲ್ಟಿಪಲ್ ಚಾಯ್ಸ್ ಗ್ರಾಮರ್ ನ ಹಾಕಿ ಮಾಡ್ಕೊಡ್ತೀನಿ. ಈಗ ಇದುವರೆಗೂ ನಾನು ಹಾಕಿರ್ತಕ್ಕಂತಹ ಎಲ್ಲಾ ಪಾಠಗಳು, ಎಲ್ಲಾ ಪೊಯಮ್ಗಳು, ಎಲ್ಲ ಗ್ರಾಮರ್ ವಿಡಿಯೋನ ನೋಡಿ ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಮತ್ತೆ ಇದುವರೆಗೂ ನನ್ನ ಚಾನೆಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲಾ ವಿಡಿಯೋ ಒಟ್ಟಿಗೆ ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋ ನೋಡ್ಬೋದು. ಮತ್ತೆ ಎಕ್ಸಾಮ್ ಬಗ್ಗೆನೂ ಒಂದು 5-6 ವಿಡಿಯೋಗಳನ್ನ ಮಾಡಿದೀನಿ. ಹೇಗೆ OMR ತುಂಬಬೇಕು, ಹೇಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ, ಹೇಗೆ ಗ್ರೇಡಿಂಗ್ ಕೊಡ್ತಾರೆ, ಹೇಗೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಯಾವ ರೀತಿ. ಈ ಸರಿ ಹೊಸ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇದ್ದಿದ್ರಿಂದ ಮಕ್ಕಳುಗಳಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಆ ಕನ್ಫ್ಯೂಷನ್ಗೆ ತೆರೆ ಎಳಿತಕ್ಕಂತಹ, ಸಾಲ್ವ್ ಮಾಡ್ಕೊಡ್ತಕ್ಕಂತಹ ಎಲ್ಲಾ ಒಂದು ಪರಿಹಾರಗಳನ್ನ ಆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಅದರಿಂದ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋಗಳನ್ನ ನೋಡಿ. ಪರೀಕ್ಷೆ ಬಗ್ಗೆ ಬೇಕು ಅಂದ್ರೆ ಪರೀಕ್ಷೆ ಬಗ್ಗೆ ವಿಡಿಯೋ ನೋಡಿ, ಪಾಠಗಳು ಬೇಕು ಅಂದ್ರೆ ಪಾಠಗಳ ವಿಡಿಯೋ ನೋಡಿ, ಪದ್ಯಗಳು ಬೇಕು ಅಂದ್ರೆ ಪದ್ಯಗಳ ವಿಡಿಯೋ ನೋಡಿ, ಗ್ರಾಮರ್ ಬೇಕು ಅಂದ್ರೆ ಗ್ರಾಮರ್ ವಿಡಿಯೋ ನೋಡಿ. ಮತ್ತೆ ಬೇರೆ ಬೇರೆ ಸ್ಟೂಡೆಂಟ್ಸ್ಗೆ ಸ್ಪೋಕನ್ ಇಂಗ್ಲಿಷ್ ಎಲ್ಲ ಹೆಲ್ಪ್ ಆಗುತ್ತೆ. ಸ್ಪೋಕನ್ ಇಂಗ್ಲಿಷ್ಗೂ ಅದು ಕೂಡ ಗ್ರಾಮರ್ಗೂ ಬೇಕು, ಸ್ಪೋಕನ್ ಇಂಗ್ಲಿಷ್ಗೂ ಬೇಕು. ಅದನ್ನ ಮಾಡಿದೀನಿ. ಅದನ್ನ ಮುಂದೆ ಹೋಗ್ತಾ ಹೋಗ್ತಾ ಕಾಲೇಜ್ಗೆ ಹೋದ್ಮೇಲೆ ನೋಡಿ. ಈಗ ನಿಮ್ಗೆ SSLC ಎಕ್ಸಾಮ್ ಇರೋದ್ರಿಂದ ಸ್ಪೋಕನ್ ಇಂಗ್ಲಿಷ್ ನೋಡಕ್ ಆಗಲ್ಲ. SSLC ಎಕ್ಸಾಮ್ ಇಲ್ಲದೆ ಇದ್ದವರು ಆ ಸ್ಪೋಕನ್ ಇಂಗ್ಲಿಷ್ ನ ನೋಡ್ಲಿ. ನಿಮ್ದು ಎಕ್ಸಾಮ್ ಮುಗಿದ್ಮೇಲೆ ಸ್ಪೋಕನ್ ಇಂಗ್ಲಿಷ್ ನ ನೋಡಿ. ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಸ್ಟೂಡೆಂಟ್ಸ್? ಮತ್ತೆ ಈ ವಿಡಿಯೋ ನಿಮ್ಗೆ, ಇಫ್ ಯು ಲೈಕ್ ದಿಸ್ ವಿಡಿಯೋ, ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಕ್ಲಿಕ್ ಆನ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಗೆ ಎಲ್ಲ ವಿಡಿಯೋಗಳು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥವು, ಹಿಂದೆ ಅಪ್ಲೋಡ್ ಮಾಡಿರೋ ಎಲ್ಲ ಒಟ್ಟಿಗೆ ಸಿಗ್ತವೆ. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ ಇದ್ರೆ ಡೌಟ್ ಹಾಕಿ. ನಿಮ್ಮ ಡೌಟ್ ಗಳಿಗೆ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೇನೆ ಸ್ಟೂಡೆಂಟ್ಸ್. ನಿಮಗೆ ಮುಂದೆ ಬರ್ತಕ್ಕಂಥ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಬರಲಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಳ್ಳೆ ಗ್ರೇಡ್ ಬರಲಿ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ಲಿ, ಮುಂದೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ. ಓಕೆ, ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಸ್ಟೂಡೆಂಟ್ಸ್. ಟಿಲ್ ದೆನ್, ಹ್ಯಾವ್ ಎ ನೈಸ್ ಡೇ.